ಸ್ನೇಹಿತರೆ, ನಾನು ಈ ಕಥೆ ಶುರು ಮಾಡೋದಕ್ಕೆ ಮೊದಲು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಈ ಕಥೆಗೆ ಯಾವ ಥರ ಟಾಪಿಕ್ ಕೊಡಬೇಕು ಅಂತ. ಆದರೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಈ ಕಥೆಗೆ ಟಾಪಿಕ್ಕೆ ಕೊಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಈ ಕಥೆಯಲ್ಲಿ ನಾನು ಟಾಪಿಕ್ ಕೊಡೋದಕ್ಕೆ ಹೋಗಿ ಸ್ವಲ್ಪ ಹಿಂಟ್ ಕೊಟ್ಟರು ಕೂಡ ಈ ಕಥೆಯಲ್ಲಿರುವಂಥ ಟೆಂಪರೇ ಹೊರಟೋಗುತ್ತೆ. ಆದರೆ ಒಂದು ಮಾತ್ರ ಇವಾಗಲೇ ಗ್ಯಾರಂಟಿಯಾಗಿ ಹೇಳ್ತೀನಿ, ಒಂದು ಕಥೆಯಲ್ಲಿ ಇರಬೇಕಾದಂಥ ಸಸ್ಪೆನ್ಸ್ ಆಗಲಿ, ಥ್ರಿಲ್ ಆಗಲಿ, ಆಟೋ ಶಾಕ್ ಆಗಲಿ ಪ್ರತಿಯೊಂದು ಕೂಡ ಈ ಕಥೆಯಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಕಥೆ ಮಾತ್ರ ರೋಚಕ, ರೋಮಾಂಚಕ, ಎಮೋಷ್ನಲಿಂದ ತುಂಬಿರುತ್ತೆ. ಹಾಗಾದರೆ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ರಘುವಂಶಿ ಅಂತ ಒಂದು ಫ್ಯಾಮಿಲಿ ಇರುತ್ತೆ. ಈ ಫ್ಯಾಮಿಲಿಯವರು ಟ್ರಾನ್ಸ್ಪೋರ್ಟ್ನ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಇದೇ ಫ್ಯಾಮಿಲಿಯಲ್ಲಿ ರಾಜ ರಘುವಂಶಿ ಅಂತ ಒಬ್ಬ ಯುವಕ ಇರ್ತಾನೆ, ವಯಸ್ಸು 30. ಈ ರಾಜ ರಘುವಂಶಿಗೆ ಕಳೆದ ಮೇ 11ಕ್ಕೆ ಸೋನಮ್ ರಘುವಂಶಿ ಅಂತ ಒಬ್ಬ ಹುಡುಗಿ ಇರ್ತಾಳೆ, ಅವಳ ಜೊತೆ ಮದುವೆ ಆಗುತ್ತೆ. ಗಂಡು ಹೆಣ್ಣು ಎರಡು ಮನೆಯವರು ಕೂಡ ಆಗರ್ಭ ಶ್ರೀಮಂತರಾದ್ರಿಂದ ಮದುವೆ ಅದ್ಧೂರಿಯಾಗಿರುತ್ತೆ. ಇದೊಂಥರ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಆಗಿರುತ್ತೆ. ಅದು ಯಾವ ಥರ ಅಂತ ಮುಂದೆ ಹೇಳ್ತೀನಿ. ಮೇ 11ಕ್ಕೆ ಮದುವೆ ಆಗಿರುತ್ತೆ. ಮೇ 20ಕ್ಕೆ ಗಂಡು ಹೆಣ್ಣು ಇಬ್ಬರು ಹನಿಮೂನ್ಗೆ ಹೊರಡೋದಕ್ಕೆ ಅಂತ ತಯಾರಾಗ್ತಾರೆ. ಮೊದಲು ಇವರಿಬ್ಬರು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಈಗ ಸ್ವಲ್ಪ ದಿನದ ಹಿಂದೆ ನಡೆದಂಥ ಪಹಲ್ಗಾಮ್ ಅಟ್ಯಾಕಿಂದ ಕಾಶ್ಮೀರಕ್ಕೆ ಹೋಗುವಂಥ ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಅಸ್ಸಾಂ ಕಡೆ ಹನಿಮೂನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಮೇ 20ರ ಬೆಳಿಗ್ಗೆ ಹೊತ್ತಲ್ಲಿ ಇಂದೋರ್ನಿಂದ ಗುವಾಹಟಿಗೆ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು, ಅಂದರೆ ಇಂದೋರ್ನಿಂದ ಬೆಂಗಳೂರು ಟು ಗುವಾಹಟಿ ಈ ಥರ ಕನೆಕ್ಟಿಂಗ್ ಫ್ಲೈಟ್ ತೊಗೋತಾರೆ. ಸಂಜೆ ಹೊತ್ತಿಗೆ ಮೇ 20ರ ಸಂಜೆ ಹೊತ್ತಿಗೆ ಗುವಾಹಟಿಗೆ ಬಂದು ತಲುಪ್ತಾರೆ. ಆ ದಿನ ರೆಸ್ಟ್ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಗುವಾಹಟಿಯಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ ಇರುತ್ತೆ, ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಗುವಾಹಟಿ ಸುತ್ತಾಡ್ತಾರೆ. ಮೇ 22ಕ್ಕೆ ಇವರಿಬ್ಬರು ಗುವಾಹಟಿಯಿಂದ ಹೊರಟು ಮೇಘಾಲಯದ ಶಿಲಾಂಗ್ಗೆ ಬರ್ತಾರೆ. ಶಿಲಾಂಗ್ನಲ್ಲಿ ಚಿರಾಪುಂಜಿ ಏರಿಯಾಗೆ ಬರ್ತಾರೆ. ಅಲ್ಲಿ ಬಂದು ಒಂದು ಹೋಮ್ ಸ್ಟೇನಲ್ಲಿ ಉಳ್ಕೋತಾರೆ. ಅದು ಹೋಮ್ ಸ್ಟೇ ಆಗಿರುತ್ತೆ, ಅದು ಹೋಟೆಲಲ್ಲ, ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿರ್ತಾರೆ. ಈ ಥರ ಇವರು ಶಿಲಾಂಗ್ಗೆ ಬಂದಾಗ ಇನ್ನೂ ದಿನ ಬಾಕಿ ಉಳಿದಿರುತ್ತೆ. ಅದಕ್ಕಾಗಿ ಇವರಿಬ್ಬರು ಹೋಮ್ ಸ್ಟೇನಿಂದ ಹೊರಗಡೆ ಬಂದು ಅಲ್ಲಿ ಓಡಾಡ್ತಾ ಅಲ್ಲಿ ಒಂದು ಆಕ್ಟಿವಾ ಬಾಡಿಗೆಗೆ ತಗೋತಾರೆ. ಸಾಮಾನ್ಯವಾಗಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇತ್ತೀಚೆಗೆ ಸ್ಕೂಟರ್ಗಳು ಬಾಡಿಗೆಗೆ ಸಿಗ್ತಾ ಇದೆ. ಇದೇ ಥರ ಇವರು ಒಂದು ಆಕ್ಟಿವಾ ಬಾಡಿಗೆಗೆ ತಗೋತಾರೆ. ಸಂಜೆವರೆಗೆ ಸುತ್ತಾಡ್ತಾರೆ. ಆನಂತರ ಮತ್ತೆ ಹೋಮ್ ಸ್ಟೇಗೆ ವಾಪಸ್ ಬರ್ತಾರೆ. ಮತ್ತೆ ಅಲ್ಲಿ ರಾತ್ರಿ ಕಳೀತಾರೆ. ಮಾರನೇ ದಿನ ಬೆಳಿಗ್ಗೆ ಅಂದರೆ ಮೇ 23ನೇ ತಾರೀಕಿಗೆ ಇವರಿಬ್ಬರು ಹೋಮ್ ಸ್ಟೇನಿಂದ ಹೊರಡ್ತಾರೆ. ಇವರು ಬಾಡಿಗೆಗೆ ತಗೊಂಡಿದ್ದಂಥ ಆಕ್ಟಿವಾ ಎತ್ಕೊಂಡು ಈಗ ಸುತ್ತಾಡ್ತಾ ಇರ್ತಾರೆ. ಹೀಗೆ ಇವರು ಸುತ್ತಾಡ್ತಾ ಕೆಲವೊಂದು ಒಳ್ಳೆ ಫೋಟೋಗಳನ್ನ ತಗೋತಾ ಇರ್ತಾರೆ. ತಮ್ಮ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡ್ತಾ ಇರ್ತಾರೆ. ಇದೇ ಥರ ಇವರು ಆವತ್ತು ಸುತ್ತಾಡ್ತಾ ಮಧ್ಯಾಹ್ನ ಸುಮಾರು 1:30 ಆಗಿರುತ್ತೆ. ಇಷ್ಟೊತ್ತಿಗೆ ರಾಜ ಅವರ ತಾಯಿ ಮಗನಿಗೆ ಒಂದು ಫೋನ್ ಮಾಡ್ತಾರೆ. ಆದರೆ ಆ ಕಡೆ ರಾಜ ಫೋನ್ ಎತ್ತಲ್ಲ, ಅವರ ಸೊಸೆ ಫೋನ್ ಎತ್ತಿರ್ತಾಳೆ. ಆ ಕಡೆಯಿಂದ ಸೋನಮ್ ಮಾತಾಡ್ತಾ ಇರ್ತಾಳೆ. ಅವಳು ನಗರ್ತಾ ಇರ್ತಾಳೆ. ಯಾಕಮ್ಮ ಏನಾಯಿತು, ಮಗ ಎಲ್ಲಿದ್ದಾನೆ, ನೀನು ಯಾಕೆ ನಗರ್ತಾ ಇದೆಯಾ ಅಂದರೆ, ನಾವೊಂದು ಬೆಟ್ಟ ಹತ್ತುತ್ತಾ ಇದ್ದೀವಿ, ಇಲ್ಲಿ 3000 ಸ್ಟೆಪ್ಗಳಿದೆ, ನನ್ನ ಕೈಯಿಂದ ಹತ್ತೋದಕ್ಕಾಗ್ತಾಯಿಲ್ಲ. ಇಲ್ಲಿ ಒಂದು ಕಾಫಿ ಶಾಪ್ ಇದೆ, ನಾನು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ರಾಜ ಅವರು ಮುಂದೆ ಹೋಗಿದ್ದಾರೆ, ಬೆಟ್ಟ ಹತ್ತುತ್ತಾ ಇದ್ದಾರೆ, ಅವರು ವಾಪಸ್ ಬಂದಮೇಲೆ ನಾನು ಫೋನ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಆನಂತರ ಅತ್ತೆ ಸೊಸೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಫೋನ್ ಕಟ್ ಆಗುತ್ತೆ. ಇಷ್ಟೆಲ್ಲ ಮೇ 23 ಮಧ್ಯಾಹ್ನ 1:30ಕ್ಕೆ ನಡೆದಿರುತ್ತೆ. ಈ ಫೋನ್ ಕಾಲ್ ಕಟ್ಟಾದ ನಂತರ ಮೇ 23ನೇ ತಾರೀಕು ಸಂಜೆ ಆಗ್ತಾ ಬರುತ್ತೆ. ಇಷ್ಟೊತ್ತಿನವರೆಗೆ ಮಗ ಮತ್ತು ಸೊಸೆ ಫೋಟೋಗಳನ್ನ ಕಳಿಸ್ತಾ ಇರ್ತಾರೆ, ಮಧ್ಯದಲ್ಲಿ ಫೋನ್ ಮಾಡ್ತಾ ಇರ್ತಾರೆ. ಆದರೆ ಈಗ ಸಂಜೆ ಆಗ್ತಾ ಬರುತ್ತೆ. ಮಧ್ಯಾಹ್ನ ಫೋನ್ ಮಾಡಿದ್ದಂಥವ್ರು ಇಲ್ಲಿವರೆಗೂ ಫೋನ್ ಮಾಡಿಲ್ಲ, ಏನು ವಿಷಯ ಇರ್ಬೋದು ಅಂತ ಮನೆಯವರು ಸ್ವಲ್ಪ ಗಾಬರಿ ಆಗ್ತಾರೆ. ಆದರೂ ಕೂಡ ಹನಿಮೂನ್ಗೆ ಹೋಗಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ರಾತ್ರಿ 10 ಗಂಟೆವರೆಗೆ ಕಾಯ್ತಾರೆ. ಇಲ್ಲಿವರೆಗೆ ಒಂದು ಫೋಟೋ ಇಲ್ಲ, ಫೋನ್ ಇಲ್ಲ, ಏನಂದ್ರೇನೂ ಇಲ್ಲ. ಈಗ ರಾಜ ರಘುವಂಶಿಯವರ ಮನೆಯವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಸರಿ ಏನಾದರೂ ಇರಲಿ, ಮಲ್ಗೋದಕ್ಕೆ ಮೊದಲು ಒಂದು ಸಲ ಮಗನಿಗೆ ಮಾತಾಡಿಕೊಂಡ್ರೆ ನೆಮ್ಮದಿ ಆಗುತ್ತೆ ಅಂತ ತಮ್ಮ ಮಗನ ನಂಬರ್ಗೆ ಫೋನ್ ಮಾಡ್ತಾರೆ. ಅಲ್ಲಿ ಮಗನ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಸೊಸೆ ನಂಬರ್ಗೆ ಫೋನ್ ಮಾಡ್ತಾರೆ, ಅದು ಕೂಡ ಸ್ವಿಚ್ ಆಫ್ ಬರುತ್ತೆ. ಇವರೇನು ಅನ್ಕೋತಾರೆ, ಅದೊಂದು ಹಿಲ್ ಸ್ಟೇಷನ್ ಏರಿಯಾ ಆದ್ದರಿಂದ ಇವರಿಗೆ ಮೊಬೈಲ್ಗಳು ಚಾರ್ಜ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇರ್ಬೋದು, ಅದಕ್ಕೆ 2 ಫೋನ್ಗಳು ಸ್ವಿಚ್ ಆಫ್ ಆಗಿರ್ಬೋದು ಅಂತ ಇವರು ತಮ್ಮಲ್ಲೇ ಒಂದು ಸಮಾಧಾನ ಮಾಡಿಕೊಂಡು ಅವತ್ತು ರಾತ್ರಿ ಕಳೀತಾರೆ. ಮೇ 24 ಬೆಳಗಾಗುತ್ತೆ, ಮಧ್ಯಾಹ್ನ ಆಗುತ್ತೆ. ಆದರೆ ಈ ಗಂಡು ಹೆಣ್ಣು ಏನಾದರೂ ಎಲ್ಲೋದ್ರೂ ಏನು ಪತ್ತೆ ಇಲ್ಲ, ಒಂದು ಫೋಟೋ ಇಲ್ಲ, ಒಂದು ಫೋನ್ ಇಲ್ಲ. ಇದರಿಂದಾಗಿ ಗಂಡನ ಮನೆಯವರು ಗಾಬರಿ ಆಗಿದ್ರೆ ಆ ಕಡೆ ಸೋನಮ್ ಮನೆಯವರು ಕೂಡ ಗಾಬರಿ ಆಗಿರ್ತಾರೆ. ಈಗ ಇವೆರಡು ಮನೆಯವರು ಫೋನ್ ಮಾಡಿ ಪರಸ್ಪರ ಮಾತಾಡ್ಕೋತಾರೆ, ನಿಮ್ಗೇನಾದರೂ ಫೋನ್ ಮಾಡಿದ್ರಾ ಅಂತ. ಆದರೆ 2 ಮನೆಯವರು ಸೇಮ್ ಅದೇ ಉತ್ತರ ಹೇಳ್ತಾರೆ, ನಿನ್ನೆ ಮಧ್ಯಾಹ್ನ ಫೋನ್ ಮಾಡಿದ್ದವರು ಇಲ್ಲಿವರೆಗೂ ಕೂಡ ಫೋನ್ ಮಾಡಿಲ್ಲ ಅಂತ. ಈಗ ಇವೆರಡು ಮನೆಯವರು ಒಂದು ಕಡೆ ಕೂತ್ಕೊಂಡು ಮೊದಲು ಡಿಸ್ಕಷನ್ ಮಾಡ್ತಾರೆ. ನಿನ್ನೆ ಮಧ್ಯಾಹ್ನದಿಂದ ಇವರಿಬ್ಬರು ಫೋನ್ ಮಾಡಿಲ್ಲ ಅಂದರೆ ಇವ್ರು ಯಾವುದಾದ್ರೂ ತೊಂದರೆ ಸಿಕ್ಕೊಂಡಿರ್ಬೋದು ಅಂತ ಇವೆರಡು ಮನೆಯವರು
ಕೊನೆಗೆ ಇವೆರಡು ಮನೆಯಿಂದ ಒಬ್ಬೊಬ್ಬ ಮೆಂಬರನ್ನು ಆ ಶಿಲಾಂಗ್ಗೆ ಕಳಿಸುವಂಥ ತೀರ್ಮಾನ ಮಾಡ್ತಾರೆ. ಇಲ್ಲಿ ರಾಜ ರಘುವಂಶಿ ಅವರ ಮನೆಯಿಂದ ರಾಜ ಅವರ ಅಣ್ಣ ಇರ್ತಾರೆ ವಿಪಿನ್ ಅಂತ. ಇಲ್ಲಿ ರಾಜ ರಘುವಂಶಿ ಆ ಮನೆಯಲ್ಲಿ ಕಿರಿ ಮಗ ಆಗಿರ್ತಾನೆ. ರಾಜ ರಘುವಂಶಿ ಅವರು ಒಟ್ಟು 3 ಜನ ಅಣ್ಣ ತಂದಿರಿರ್ತಾರೆ. ಅದರಲ್ಲಿ ರಾಜ ರಘುವಂಶಿ 3ನೇ ಮಗ ಆಗಿರ್ತಾನೆ. ಇಲ್ಲಿ ರಾಜ ರಘುವಂಶಿ ಅವರ ಅಣ್ಣ ವಿಪಿನ್ ಸೆಲೆಕ್ಟ್ ಆದರೆ ಅಲ್ಲಿ ಸೋನಮ್ ಅವರ ಅಣ್ಣ ಕೋವಿಂದ್ ಸೆಲೆಕ್ಟ್ ಆಗ್ತಾರೆ. ಈಗ ಇವರಿಬ್ಬರು ಇಂದೋರ್ನಿಂದ ಹೊರಟು ಮೇಘಾಲಯದ ಶಿಲಾಂಗ್ಗೆ ಬಂದು ಇಳಿತಾರೆ. ಕೈಯಲ್ಲಿ ಗಂಡು ಹೆಣ್ಣಿನ ಫೋಟೋ ಹಿಡ್ಕೊಂಡು ಇವರಿಬ್ಬರನ್ನ ಎಲ್ಲಾದರೂ ನೋಡಿದ್ರ ಅಂತ ಕೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೆ ಇವರಿಬ್ಬರಿಗೆ ಅಲ್ಲಿ ಕಾಡ್ತಾ ಇದ್ದಂಥ ತೊಂದರೆ ಏನಂದರೆ ಇವರ ಭಾಷೆ ಅಲ್ಲಿ ಲೋಕಲ್ ಜನರಿಗೆ ಅರ್ಥ ಆಗ್ತಾ ಇರಲ್ಲ. ಯಾಕೆಂದರೆ ಶಿಲಾಂಗ್ನಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಹಿಂದಿ ಯಾರಿಗೂ ಬರ್ತಾ ಇರಲ್ಲ. ಇವರಿಬ್ಬರಿಗೆ ಆ ಗಂಡು ಹೆಣ್ಣು ಶಿಲಾಂಗ್ಗೆ ಬಂದಿದ್ದಾರೆ ಅಂತ ಗೊತ್ತಿರುತ್ತೆ, ಆದರೆ ಶಿಲಾಂಗ್ನಲ್ಲಿ ಅವರಿಬ್ಬರು ಯಾವ ಏರಿಯಾಗೆ ಬಂದಿದ್ದಾರೆ ಅಂತ ಗೊತ್ತಿರಲ್ಲ. ಅಲ್ಲಿ ನಾನು ಮೊದಲೇ ಹೇಳಿದಂತೆ ಭಾಷೆಯ ಪ್ರಾಬ್ಲಮ್ ಇರುತ್ತೆ. ಈಗ ಇವರಿಬ್ಬರು ಕೊನೆಗೊಂದು ತೀರ್ಮಾನ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಒಂದು ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ಇವರಿಬ್ಬರು ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮಾರು ಹೊತ್ತು ಕಾದು ನೋಡ್ತಾರೆ. ಇಲ್ಲಿ ಪೊಲೀಸರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವರಿಬ್ಬರನ್ನ ಹುಡ್ಕೋದಕ್ಕೆ ಏನೂ ಟ್ರೈ ಮಾಡ್ತಾ ಇಲ್ಲ. ಕೊನೆಗೆ ಇವರಿಬ್ಬರು ಅಲ್ಲಿಂದ ಇಂದೋರ್ನ DGPಗೆ ಫೋನ್ ಮಾಡ್ತಾರೆ. ಅಲ್ಲಿ ಇಂದೋರ್ನ DGP ಇವರ ಫೋನ್ ರಿಸೀವ್ ಮಾಡ್ತಾರಾ, ಇವ್ರಿಗೆ ರೆಸ್ಪಾನ್ಸ್ ಮಾಡ್ತಾರಾ ಅಂತ ನೋಡೋದಾದರೆ ಖಂಡಿತ ಮಾಡೇ ಮಾಡ್ತಾರೆ. ಯಾಕೆಂದರೆ ನಾನು ಒಂದು ಮಾತು ಹೇಳೋದನ್ನು ಮರ್ತ್ಬಿಟ್ಟೆ. ರಘುವಂಶಿ ಅಂದರೆ ಇದೊಂದು ತುಂಬ ದೊಡ್ಡ ಕೋಟ್ಯಾಧಿಪತಿಗಳ ಮನೆತನ ಆಗಿರುತ್ತೆ. ಇವರು ಪೊಲಿಟಿಕಲ್ ಆಗಿ ಅಷ್ಟೇ ಪವರಲ್ಲಿರ್ತಾರೆ. ಈಗ ಇಲ್ಲಿ DGP ಅವರು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಈ ಫೋನ್ಗಳು ಮೇಲಿನವರೆಗೆ ಹೋಗುತ್ತೆ, ಮೇಲಿಂದ ಆರ್ಡರ್ಗಳು ಬರುತ್ತೆ. ಅದಕ್ಕಾಗಿ DGP ಅವರು ಫೋನ್ ರಿಸೀವ್ ಮಾಡ್ತಾರೆ, ಇವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಈಗ DGP ಅವರು ಇಂದೋರ್ನಿಂದ ಶಿಲಾಂಗ್ಗೆ ಫೋನ್ ಮಾಡ್ತಾರೆ. ಅಲ್ಲಿನ ಪೊಲೀಸರಿಗೆ ಇವರಿಗೆ ರೆಸ್ಪಾನ್ಸ್ ಮಾಡೋ ಥರ ರಿಕ್ವೆಸ್ಟ್ ಮಾಡ್ಕೋತಾರೆ. DGP ಅವರು ರಿಕ್ವೆಸ್ಟ್ ಮಾಡಿದ ನಂತರ ಮೇಘಾಲಯ ಪೊಲೀಸರು ಇವರಿಬ್ಬರನ್ನ ಹುಡುಕುವಂಥ ತನಿಖೆ ಶುರು ಮಾಡ್ತಾರೆ. ಆದರೆ ಇಲ್ಲಿವರೆಗೆ ಮೇಘಾಲಯ ಪೊಲೀಸರು ಇವರಿಬ್ಬರನ್ನ ಯಾಕೆ ಹುಡುಕ್ತಾ ಇರಲಿಲ್ಲ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ಮೇಘಾಲಯದಲ್ಲಿ ಚಿರಾಪುಂಜಿ ಇರುತ್ತೆ. ಈ ಚಿರಾಪುಂಜಿ ಮಳೆಗೆ ಹೆಸರುವಾಸಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ 2ನೇ ಪ್ಲೇಸಲ್ಲಿ ಈ ಚಿರಾಪುಂಜಿ ಇರುತ್ತೆ. ಒಂದು ಟೈಮಲ್ಲಿ ಚಿರಾಪುಂಜಿ 1ನೇ ಪ್ಲೇಸಲ್ಲಿತ್ತು, ಈಗ 2ನೇ ಪ್ಲೇಸಲ್ಲಿರುತ್ತೆ. ಈಗ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಪೊಲೀಸರು ಇವರಿಬ್ಬರನ್ನ ಹುಡ್ಕೋದಕ್ಕೆ ತಡ ಮಾಡ್ತಾ ಇರ್ತಾರೆ. ಆದರೆ ಈಗ DGP ಅವರು ರಿಕ್ವೆಸ್ಟ್ ಮಾಡಿದ್ರಿಂದ ಇವರಿಬ್ಬರನ್ನ ಹುಡ್ಕುವಂಥ ಕಾರ್ಯಾಚರಣೆ ಶುರುವಾಗುತ್ತೆ. ಈಗ ಸರಿ ಅಂತ ಪೊಲೀಸರು ಇವರಿಬ್ಬರನ್ನ ಹುಡ್ಕೋದಕ್ಕೆ ಹೊರಟ್ರೆ ಈಗ ಇವರಿಬ್ಬರು ಶಿಲಾಂಗ್ಗೆ ಬಂದಿದ್ದಾರೆ ಅಂತ ಗೊತ್ತು, ಆದರೆ ಶಿಲಾಂಗಲ್ಲಿ ಯಾವ ಏರಿಯಾದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇರಲ್ಲ. ಅದೇ ಟೈಮಲ್ಲಿ ಸೋನಮ್ ಅವ್ರ ಅಣ್ಣ ಒಂದು ಐಡಿಯಾ ಮಾಡ್ತಾನೆ. ಸೋನಮ್ ತನ್ನ ಅಣ್ಣನಿಗೆ ಒಂದು ಫೋಟೋ ಕಳಿಸಿರ್ತಾಳೆ. ಆ ಫೋಟೋದಲ್ಲಿ ಇವರು ಬಾಡಿಗೆ ತಗೊಂಡು ಓಡಾಡಿದಂಥ ಆಕ್ಟಿವಾ ಸ್ಕೂಟಿ ಕಾಣ್ತಾ ಇರುತ್ತೆ. ಆ ಸ್ಕೂಟಿ ನಂಬರ್ ಬಂದು ML05881472. ಈ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಓನರ್ ಯಾರು ಅಂತ ಹುಡುಕ್ತಾ ಹೋದಾಗ ಆ ಸ್ಕೂಟಿಯ ಓನರ್ ಸಿಗ್ತಾನೆ. ಆ ಓನರ್ಗೆ ವಿಚಾರಿಸಿದ್ರೆ ಆ ಓನರ್ ಹೇಳ್ತಾನೆ, ಆ ಸ್ಕೂಟಿಗೆ GPS ಅಟ್ಯಾಚ್ ಮಾಡಿಸಿದ್ದೀನಿ, GPS ನಿಂದ ಸರ್ಚ್ ಮಾಡಿದ್ರೆ ಆ ಸ್ಕೂಟಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಪೊಲೀಸರು GPS ನಲ್ಲಿ ಆ ಸ್ಕೂಟರನ್ನು ಸರ್ಚ್ ಮಾಡ್ತಾ ಹೋದಾಗ ಓಸಾರ ಹಿಲ್ಸ್ ಅಂತ ಒಂದಿರುತ್ತೆ, ಅಲ್ಲಿ ಸ್ಕೂಟಿಯ ಲೊಕೇಶನ್ ತೋರಿಸುತ್ತೆ. ಪೊಲೀಸರ ಒಂದು ಟೀಮ್ ಓಸಾರ ಹಿಲ್ಸ್ಗೆ ಹೋಗಿ ನೋಡಿದ್ರೆ ರೋಡ್ ಸೈಡಲ್ಲಿ ಆ ಸ್ಕೂಟಿ ನಿಂತಿರುತ್ತೆ. ಅದೇ ಸ್ಕೂಟಿಲಿ ಅದರ ಕೀ ಕೂಡ ಇರುತ್ತೆ, ಆದರೆ ರಾಜ ಮತ್ತು ಸೋನಮ್ ಅಲ್ಲಿ ಪತ್ತೆ ಇಲ್ಲ. ಆ ಸ್ಕೂಟಿ ನಿಂತಿರೋದನ್ನು ನೋಡಿದ್ರೆ ಆ ಸ್ಕೂಟಿ ಸುಮಾರು 2-3 ದಿನದಿಂದ ಅಲ್ಲೇ ನಿಂತಿರೋ ಥರ ಕಾಣ್ತಾ ಇರುತ್ತೆ. ಈಗ ಇಲ್ಲಿ ಒಂದು ಪಾಯಿಂಟ್ ಮಾತ್ರ ಕನ್ಫರ್ಮ್ ಆಗಿದೆ, ಇವರಿಬ್ಬರು ಓಸಾರ ಹಿಲ್ಸ್ಗೆ ಬಂದಿದ್ದಾರೆ ಅಂತ. ಈಗ ಇವರಿಬ್ಬರನ್ನ ಹುಡ್ಕೋದಾದ್ರೆ ಈ ಓಸಾರ ಹಿಲ್ಸಲ್ಲೇ ಹುಡುಕ್ಬೇಕು. ಆದರೆ ಈ ಓಸಾರ ಹಿಲ್ಸಲ್ಲಿ ಹುಡ್ಕೋದಂದ್ರೆ ಹುಡುಗಾಟದ ಮಾತಲ್ಲ. ಯಾಕೆಂದರೆ ಇಲ್ಲಿ ಒಂದು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಇನ್ನೊಂದು ಓಸಾರ ಹಿಲ್ಸ್ ಅಂದರೆ ಇದು ತುಂಬ ದೊಡ್ಡ ಘಾಟ್ ಸೆಕ್ಷನ್ ಆಗಿರುತ್ತೆ. ಆದರೂ ಕೂಡ ಪೊಲೀಸರು ಈಗ ಇವರಿಬ್ಬರನ್ನ ಹುಡುಕುವಂಥ ಕಾರ್ಯಾಚರಣೆ ಶುರು ಮಾಡ್ತಾರೆ. 26-27ನೇ ತಾರೀಕಿಗೆ ಈ ಕಾರ್ಯಾಚರಣೆ ಶುರುವಾಗಿರುತ್ತೆ. ಪೊಲೀಸರು ನಾನಾ ಥರ ಪ್ರಯತ್ನಗಳನ್ನ ಮಾಡಿ ನೋಡ್ಬಿಡ್ತಾರೆ, ಆದರೆ ಇವರಿಬ್ಬರ ಬಗ್ಗೆ ಅಲ್ಲಿ ಏನು ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ಒಳ್ಳೊಳ್ಳೆ ಎಕ್ಸ್ಪರ್ಟ್ಗಳನ್ನ ಆ ಘಾಟ್ ಸೆಕ್ಷನಲ್ಲಿ ಇಳಿಸಿ ನೋಡ್ಬಿಡ್ತಾರೆ, ಆದರೂ ಕೂಡ ಇವರಿಬ್ಬರ ಬಗ್ಗೆ ಯಾವುದೇ ಆದಂಥ ಒಂದು ಸಣ್ಣ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರಲ್ಲ. ಇಲ್ಲಿ ಇನ್ನೊಂದೇನೆಂದರೆ ಈ ಏರಿಯಾಗೆ ಮೊದಲೇ ಕೆಟ್ಟ ಹೆಸರಿರುತ್ತೆ. ಇಲ್ಲಿ ಕಳ್ತನ, ದರೋಡೆ, ಕಿಡ್ನ್ಯಾಪ್ ಇವೆಲ್ಲ ಹೆಚ್ಚಾಗಿ ನಡೀತಾ ಇರುತ್ತೆ. ಮೊದಲೇ ಕೆಲವೊಂದು ಟೂರಿಸ್ಟ್ಗಳನ್ನ ಇಲ್ಲಿ ಕಿಡ್ನ್ಯಾಪ್ ಮಾಡಿರುವಂಥ ಸೀನ್ಗಳು ಕೂಡ ನಡೆದಿರುತ್ತೆ. ಪೊಲೀಸರು ಕೂಡ 3-4 ದಿನ ಸರ್ಚ್ ಮಾಡಿ ಕೊನೆಗೆ ಪೊಲೀಸರು ಕೂಡ ಹಾಗೆ ಅನ್ಕೋತಾರೆ, ಇವರಿಬ್ಬರನ್ನ ಯಾರಾದರೂ ಕಿಡ್ನ್ಯಾಪ್ ಮಾಡಿರ್ಬೋದು ಅಂತ. ಆದರೆ ಪೊಲೀಸರು ಯಾವುದಾದ್ರೂ ಒಂದು ಉತ್ತರ ಕೊಡಲೇಬೇಕಲ್ಲ. ಅದಕ್ಕಾಗಿ ಪೊಲೀಸರು ಇವರಿಬ್ಬರನ್ನ ಹುಡುಕುವಂಥ ಕಾರ್ಯಾಚರಣೆ ಮುಂದುವರಿಸಿರ್ತಾರೆ. ಈಗ ಪೊಲೀಸರು ಇವರಿಬ್ಬರನ್ನ ಹುಡ್ಕೋದಕ್ಕೆ ಡ್ರೋನ್ ಯೂಸ್ ಮಾಡ್ತಾರೆ. ಹೀಗೆ ಪೊಲೀಸರು ಡ್ರೋನ್ ಯೂಸ್ ಮಾಡುವಾಗ ಈ ಡ್ರೋನ್ಗಳನ್ನ ದೂರದವರೆಗೆ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಒಂದು ಡ್ರೋನ್ ಮಾತ್ರ ಓಸಾರ ಹಿಲ್ಸಿಂದ ಸುಮಾರು 200 ಮೀಟರ್ ದೂರ ಖಾಸಿ ಹಿಲ್ಸ್ ಅಂತ ಇರುತ್ತೆ, ಅಲ್ಲಿವರೆಗೆ ಹೋಗಿರುತ್ತೆ. ಆ ಡ್ರೋನಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ಸುಮ್ಮನೆ ಮಲಗಿರೋ ಥರ ಕಾಣ್ತಾ ಇರುತ್ತೆ. ಆ ವ್ಯಕ್ತಿ ಅಲ್ಲಾಡ್ತಾ ಇಲ್ಲ, ಏನು ಮೂವ್ಮೆಂಟ್ ಇಲ್ಲ.
ಪೊಲೀಸರಿಗೆ ಅನುಮಾನ ಬರುತ್ತೆ. ಆ ಡ್ರೋನ್ ಎಲ್ಲಿ ತೋರಿಸಿತ್ತು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಪೊಲೀಸರು ಆ ಡೆಡ್ ಬಾಡಿ ಹತ್ರ ಬಂದು ನೋಡಿದಾಗ ಆ ಡೆಡ್ ಬಾಡಿ ದಪ್ಪನಾಗಿ ಊದ್ಕೊಂಡಿರುತ್ತೆ. ಆ ವ್ಯಕ್ತಿ ಸತ್ತು ಸುಮಾರು 3-4 ದಿನ ಆಗಿರೋ ಥರ ಕಾಣ್ತಾ ಇರುತ್ತೆ. ಆದರೆ ಆ ಡೆಡ್ ಬಾಡಿ ಮೇಲೆ ಒಂದು ಟ್ಯಾಟೂ ಇರುತ್ತೆ, ಅಲ್ಲಿ ರಾಜ ಅಂತ ಬರೆದಿರುತ್ತೆ. ರಾಜ ಅಣ್ಣ ವಿಪಿನ್ಗೆ ಕರೆದು ಆ ಡೆಡ್ ಬಾಡಿಯನ್ನು ತೋರಿಸಿದಾಗ ವಿಪಿನ್ ಆ ಡೆಡ್ ಬಾಡಿಯನ್ನು ನೋಡ್ತಾನೆ. ಹೌದು, ಇದು ರಾಜ ರಘುವಂಶಿ ಡೆಡ್ ಬಾಡಿ ಅಂತ ಒಪ್ಕೋತಾನೆ. ಈಗ ಪೊಲೀಸರು ಆ ಡೆಡ್ ಬಾಡಿ ಸಿಗ್ದಂಥ ಸುತ್ತಮುತ್ತಲಿನ ಜಾಗವನ್ನು ಸರ್ಚ್ ಮಾಡ್ತಾ ಹೋಗ್ತಾರೆ. ಒಂದು ಅಂದಾಜಿನ ಪ್ರಕಾರ ಸೋನಂನ ಡೆಡ್ ಬಾಡಿ ಸಿಗ್ಬೋದು ಅಂತ. ಹೀಗೆ ಪೊಲೀಸರು ಸರ್ಚ್ ಮಾಡ್ತಾ ಹೋದಾಗ ಸ್ವಲ್ಪ ದೂರದಲ್ಲಿ ಈ ಕೊಲೆಗೆ ಯೂಸ್ ಮಾಡಿದಂಥ ಲೋಕಲ್ ಜನ ಯೂಸ್ ಮಾಡುವಂಥ ಒಂದು ಮಚ್ಚು ಸಿಗುತ್ತೆ. ಹೀಗೆ ಪೊಲೀಸರು ಸರ್ಚ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ದೂರದಲ್ಲಿ ಸೋನಮ್ ಯೂಸ್ ಮಾಡ್ತಾ ಇದ್ದಂಥ ರೈನ್ ಕೋಟ್ ಸಿಗುತ್ತೆ. ಕೆಲವೊಂದು ಫೋಟೋಗಳಲ್ಲಿ ಸೋನಮ್ ಈ ರೈನ್ ಕೋಟ್ ಹಾಕ್ಕೊಂಡು ಫೋಟೋ ತೆಗೆದಿರ್ತಾಳೆ. ಹೀಗೆ ಪೊಲೀಸರು ಸರ್ಚ್ ಮಾಡ್ತಾ ಹೋಗ್ತಾರೆ. ಇನ್ನೂ ಸ್ವಲ್ಪ ದೂರದಲ್ಲಿ ಸೋನಮ್ ಯೂಸ್ ಮಾಡ್ತಾ ಇದ್ದಂಥ ವೈಟ್ ಟಿ ಶರ್ಟ್ ಸಿಗುತ್ತೆ. ಈಗ ಇಲ್ಲಿ ಸೋನಮ್ ಯೂಸ್ ಮಾಡ್ತಾ ಇದ್ದಂಥ ರೈನ್ ಕೋಟ್ ಸಿಕ್ಕಿದೆ, ಸೋನಮ್ ಯೂಸ್ ಮಾಡ್ತಾ ಇದ್ದಂಥ ಟಿ ಶರ್ಟ್ ಸಿಕ್ಕಿದೆ. ಹಾಗಾದರೆ ಇಲ್ಲೇ ಎಲ್ಲೋ ಆಸ್ಪಾಸಲ್ಲಿ ಸೋನಮ್ನ ಡೆಡ್ ಬಾಡಿ ಕೂಡ ಸಿಗ್ಬೋದು ಅಂತ ಪೊಲೀಸರು ಆ ಜಾಗದ ಇಂಚಿಂಚನ್ನು ಕೂಡ ಸರ್ಚ್ ಮಾಡಿಬಿಡ್ತಾರೆ. ಆದರೆ ಎಷ್ಟೇ ಸರ್ಚ್ ಮಾಡಿದ್ರೂ ಕೂಡ ಸೋನಮ್ನ ಡೆಡ್ ಬಾಡಿ ಆಗಲಿ ಇಲ್ಲ ಸೋನಮ್ನ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಅಲ್ಲಿ ಪೊಲೀಸರಿಗೆ ಸಿಗ್ತಾ ಇರಲ್ಲ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಈಗ ಮೇಘಾಲಯ ಪೊಲೀಸರು ಮತ್ತು ಮೀಡಿಯಾದವರು ಇಲ್ಲಿ ಒಂದು ಗೆಸ್ ಮಾಡ್ತಾರೆ. ರಾಜ ರಘುವೀರ್ ವಂಶಿ ಮತ್ತು ಸೋನಮ್ ಅವರು ಮೊದಲು ಓಸರ ಹಿಲ್ಸ್ಗೆ ಬಂದಿರ್ತಾರೆ. ಅಲ್ಲಿಂದ 200 ಮೀಟ್ರ್ ದೂರ ಕಾಸಿ ಹಿಲ್ಸ್ಗೆ ಬಂದಿರ್ತಾರೆ. ಇವರು ಕಾಸಿ ಹಿಲ್ಸ್ಗೆ ಬಂದಾಗ ಬಹುಶಃ ಅಲ್ಲಿ ಟೂರಿಸ್ಟ್ ಯಾರೂ ಇರಲಿಲ್ಲ ಅನಿಸುತ್ತೆ. ಹೀಗೆ ಇವರು ಬಂದಾಗ ಇವರನ್ನು ಯಾರೋ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆನಂತರ ಇವ್ರನ್ನ ಲೌಟಿ ಮಾಡೋ ಉದ್ದೇಶದಿಂದ ಮೊದಲು ರಾಜ ರಘುವೀರ್ ವಂಶಿಗೆ ಕೊಲೆ ಮಾಡಿದ್ದಾರೆ. ಆನಂತರ ಸೋನಮನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಹಾಗೆ ಇವರು ಸೋನಮನ್ನು ಕಿಡ್ನ್ಯಾಪ್ ಮಾಡಿದ ನಂತರ ಇದೇ ಪಕ್ಕದಲ್ಲಿ ಬಾಂಗ್ಲಾದೇಶ ಬಾರ್ಡರ್ ಇರುತ್ತೆ. ಹೇಳೋದಕ್ಕಾಗಲ್ಲ, ಇವರು ಸೋನಮನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಾಂಗ್ಲಾದೇಶ ಬಾರ್ಡರ್ ಕ್ರಾಸ್ ಮಾಡಿರ್ಬೋದು. ಇದೆಲ್ಲ ಇಲ್ಲಿವರೆಗೆ ಬರೀ ಗೆಸ್ಸಿಂಗ್ ಮಾತ್ರ ಆಗಿರುತ್ತೆ. ಇಲ್ಲಿ ಸೋನಮ್ನ ಕೊಲೆ ಆಗಿದೆಯಾ, ಸೋನಮ್ನ ಕಿಡ್ನ್ಯಾಪ್ ಆಗಿದೆಯಾ, ಸೋನಮ್ ಬದುಕಿದಾಳ ಸತ್ತಿದಾಳ ಅಂತ ಒಂದು ಕನ್ಫರ್ಮ್ ಆಗಿ ಹೇಳೋದಕ್ಕಾಗ್ತಾ ಇಲ್ಲ. ಆದರೂ ಕೂಡ ಪೊಲೀಸರು ಈ ಸೋನಮನ್ನು ಹುಡುಕುವಂಥ ಸರ್ಚ್ ಆಪರೇಷನ್ ಕಂಟಿನ್ಯೂ ಮಾಡಿರ್ತಾರೆ. ಇಲ್ಲಿ ಸೋನಮನ್ನು ಹುಡುಕುವಂಥ ಕೆಲಸ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಇದೇ ಕಥೆ ಇನ್ನೊಂದು ಭಾಗದಲ್ಲಿ ಏನು ನಡೀತಾ ಇದೆ ನೋಡಿಕೊಂಡು ಮತ್ತೆ ಇಲ್ಲಿ ಸೋನಮನ್ನು ಹುಡುಕುವಂಥ ಕಥೆಗೆ ವಾಪಸ್ ಆಗೋಣ. ಜೂನ್ 2ಕ್ಕೆ ರಾಜ ರಘುವೀರ್ ವಂಶಿ ಡೆಡ್ ಬಾಡಿ ಸಿಕ್ಕಿರುತ್ತೆ. ಮೇಘಾಲಯ ಪೊಲೀಸರು ಈ ಬಾಡಿಗೆ ಮೊದಲು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ. ಆನಂತರ ಇವರ ತನಿಖೆಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಇಟ್ಕೊಂಡು ಈ ಡೆಡ್ ಬಾಡಿಯನ್ನು ರಾಜ ರಘುವೀರ್ ವಂಶಿ ಅಣ್ಣ ವಿಪಿನ್ಗೆ ವಹಿಸ್ಕೊಡ್ತಾರೆ. ಈಗ ವಿಪಿನ್ ಅವರು ಈ ಡೆಡ್ ಬಾಡಿಯನ್ನು ತಗೊಂಡು ಇಂದೋರ್ಗೆ ಹೊರಡ್ತಾರೆ. ಆದರೆ ಸೋನಮ್ ಅವ್ರ ಅಣ್ಣ ಗೋವಿಂದ್ ಮಾತ್ರ ಸೋನಮನ್ನು ಹುಡ್ಕೋದಕ್ಕೆ ಅಲ್ಲೇ ಹುಡ್ಕೊಂಡಿರ್ತಾರೆ. ವಿಪಿನ್ ಅವರು ಮನೆಯಿಂದ ಹೊರಡುವಾಗ ಮನೆಯಲ್ಲಿ ಹೇಳ್ಬಿಟ್ಟು ಬಂದಿದ್ರಂತೆ, ಗಂಡು ಹೆಣ್ಣನ್ನು ಸೇಫಾಗಿ ಕರ್ಕೊಂಡು ಬರ್ತೀನಿ ಅಂತ. ಆದರೆ ಈ ಥರ ಕರ್ಕೊಂಡು ಬರ್ತೀನಿ ಅಂತ ವಿಪಿನ್ ಮಾತ್ರ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಹಾಗೋ ಹೀಗೋ ಜೂನ್ 4ಕ್ಕೆ ರಾಜ ರಘುವೀರ್ ವಂಶಿ ಡೆಡ್ ಬಾಡಿ ಇಂದೋರ್ಗೆ ಬಂದು ತಲುಪುತ್ತೆ. ಈ ಡೆಡ್ ಬಾಡಿ ಮನೆಗೆ ವಾಪಸ್ ಬಂದಾಗ ಜೂನ್ 4. ಇಲ್ಲಿಂದ 25 ದಿನದ ಹಿಂದೆ ಇದೇ ವ್ಯಕ್ತಿಯ ಮದುವೆಯ ಸೆಲೆಬ್ರೇಷನ್ ಈ ಮನೆಯಲ್ಲಿ ನಡೆದಿರುತ್ತೆ. ಅದರಲ್ಲೂ ಈ ಮನೆಗೆ ಕಿರಿ ಮಗ. ಅದಕ್ಕಾಗಿ ಈ ಮದುವೆಯನ್ನು ಈ ಮನೆಯವರು ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರೆ. ಮದುವೆಯಾದ ಬರೀ 25 ದಿನಕ್ಕೆ ಆ ಮಗನ ಡೆಡ್ ಬಾಡಿ ನೋಡಿ ಅವ್ರ ಮನೇಲಿ ದುಃಖ ಯಾವ ಮಟ್ಟದಲ್ಲಿರುತ್ತೆ ನಾವು ಗೆಸ್ ಕೂಡ ಮಾಡೋದಕ್ಕಾಗಲ್ಲ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಲೋಕಲ್ ಜನ ಹೇಳೋ ಪ್ರಕಾರ ಈ ರಾಜ ರಘುವೀರ್ ವಂಶಿ ತನ್ನ ಇಡೀ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಅಂಥವನ ಜೊತೆ ದೇವರು ಈ ಥರ ನಡ್ಕೋಬಾರ್ದಿತ್ತು ಅಂತ ಅಲ್ಲಿ ಲೋಕಲ್ ಜನ ಮಾತಾಡ್ಕೋತಾ ಇರ್ತಾರೆ. ಹಾಗೋ ಹೀಗೋ ಜೂನ್ 4ಕ್ಕೆ ರಾಜ ರಘುವೀರ್ ವಂಶಿಯ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಹೀಗೆ ಈ ಕಥೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಂದೆ ಹೋಗಿ ಒಂದು ಮೇನ್ ಪಾಯಿಂಟ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಸೋನಮ್ ಅವರ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಒಬ್ರು ಜ್ಯೋತಿಷ್ ಇರ್ತಾರೆ, ಎನ್ ಪಾಂಡೆ ಅಂತ. ಅವರನ್ನ ಕೇಳಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತಾ ಇರ್ತಾರೆ. ಸೋನಮ್ ಮತ್ತು ರಾಜ ರಘುವೀರ್ ವಂಶಿ ಮದುವೆ ಬಗ್ಗೆ ಎನ್ ಪಾಂಡೆ ಅವರನ್ನ ಕೇಳಿದಾಗ ಅವ್ರು ಹೇಳಿರ್ತಾರೆ, ಇವರಿಬ್ಬರಿಗೆ ಮದುವೆ ಮಾಡ್ಬೋದು, ಆದರೆ 1 ವರ್ಷದವರೆಗೆ ಹೋಲ್ಡ್ ಮಾಡಿ, ಈ ವರ್ಷ ಮದುವೆ ಮಾಡಬೇಡಿ ಅಂತ ಹೇಳಿರ್ತಾರೆ. ಆದರೆ ಕೆಲವೊಂದು ಕಾರಣದಿಂದ ಇವರಿಬ್ಬರು ಮದುವೆನ ಮಾಡಿ ಮುಗಿಸ್ಬಿಡ್ತಾರೆ. ಈ ಮದುವೆ ಆದ ನಂತರ ಕೂಡ ಎನ್ ಪಾಂಡೆ ಅವ್ರು ಹೇಳಿರ್ತಾರೆ, ಮದುವೆ ಏನೋ ಆಗಿದೆ, ಆದರೆ ಜೂನ್ 10ರವರೆಗೆ ಹೆಣ್ಣನ್ನ ತಾಯಿ ಮನೆಯಿಂದ ಕಳಿಸ್ಬೇಡಿ ಅಂತ. ಆದರೆ ಗಂಡನ ಮನೆಯವರು ಅರ್ಜೆಂಟ್ ಮಾಡ್ತಾರೆ. ಆ ಕಾರಣದಿಂದ ಸೋನಮನ್ನ ತಾಯಿ ಮನೆಯಿಂದ ಗಂಡನ ಮನೆಗೂ ಕೂಡ ಕಳಿಸ್ಬಿಟ್ಟಿರ್ತಾರೆ. ಇಲ್ಲಿ ಎನ್ ಪಾಂಡೆ ಅವರು ಈ ಮದುವೆ ಬಗ್ಗೆ 2 ಮಾತು ಹೇಳಿರ್ತಾರೆ. ಇವೆರಡು ಮಾತನ್ನ ಸೋನಮ್ ಮನೆಯವರು ತಪ್ಪಿಸ್ತಾರೆ, ಅವ್ರು ಹೇಳ್ದಂತೆ ನಡ್ಕೊಳ್ಳಲ್ಲ. ಈಗ ನೀವು ಹೇಳ್ಬೋದು, ಈ ಕಥೆಯಲ್ಲಿ ಯಾಕೆ ನೀವು ಈ ಮೂಢನಂಬಿಕೆ ಮಾತುಗಳನ್ನೆಲ್ಲ ಎತ್ಕೊಂಡು ಕೂತಿದ್ದೀರಾ ಅಂತ. ಆದರೆ ಈ ಕಥೆಯಲ್ಲಿ
ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇಷ್ಟೆಲ್ಲ ಆಯಿತು, ಮದುವೆ ಆಯಿತು. ಮದುವೆ ಆದ ನಂತರ ಹನಿಮೂನ್ಗೆ ಅಂತ ಗಂಡು ಹೆಣ್ಣು ಹೋಗಿದ್ರು. ಅದರಲ್ಲಿ ಗಂಡಿನ ಡೆಡ್ ಬಾಡಿ ಮಾತ್ರ ವಾಪಸ್ ಬಂದಿದೆ. ಹೆಣ್ಣು ಸತ್ತಿದ್ದಾಳ ಬದುಕಿದ್ದಾಳ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಏನೋ ಅಂತ ಸೋನಮ್ ಮನೆಯವರಿಗೆ ಭಯ ಇರುತ್ತೆ. ಸೋನಮ್ ಮನೆಯವರು ಮತ್ತೆ ಹೋಗಿ ಎನ್ ಪಾಂಡೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಎನ್ ಪಾಂಡೆ ಅವ್ರು ಹೇಳ್ತಾರೆ, ನಿಮ್ಮ ಮಗಳು ಸತ್ತಿಲ್ಲ, ಅವಳು ಇನ್ನೂ ಬದುಕಿದ್ದಾಳೆ. ಅವಳು ಮನೆಗೆ ವಾಪಸ್ ಬರಬೇಕಂದ್ರೆ ನಿಮ್ಮ ಮನೆ ಬಾಗಿಲಲ್ಲಿ ಸೋನಮ್ನ ಫೋಟೋನ ಉಲ್ಟಾನೆ ತಾಕಿ ಅವಳು ಮನೆಗೆ ಗ್ಯಾರಂಟಿ ಬಂದೇ ಬರ್ತಾಳೆ. ಆಮೇಲೆ ಇನ್ನೊಂದೇನೆಂದರೆ, ಈ ಕಿಡ್ನ್ಯಾಪ್ ಆಗೋದಕ್ಕೆ ಅಂದರೆ ಇಷ್ಟೆಲ್ಲ ಘಟನೆಗಳು ನಡೆಯೋದಕ್ಕೆ ಒಂದು ಹೆಣ್ಣಿನ ಕೈವಾಡ ಇದೆ ಅಂತ ಹೇಳಿರ್ತಾರೆ. ಸರಿ, ಯಾವ ಹೆಣ್ಣಿನ ಕೈವಾಡ ಅಂತ ಎನ್ ಪಾಂಡೆ ಅವ್ರಿಗೆ ಕೇಳಿದ್ರೆ, ಇಲ್ಲ ನನಗೂ ಇಷ್ಟು ಕನ್ಫರ್ಮ್ ಆಗಿ ಗೊತ್ತಾಗಲ್ಲ, ಒಟ್ಟಿನಲ್ಲಿ ಒಂದು ಹೆಣ್ಣಿನ ಕೈವಾಡ ಇರೋದಂತೂ ನಿಜ ಅಂತ ಹೇಳಿರ್ತಾರೆ. ಈ ಸಲ ಸೋನಮ್ ಮನೆಯವರು ಎನ್ ಪಾಂಡೆ ಅವ್ರು ಯಾವ ಥರ ಹೇಳಿರ್ತಾರೆ ಅದೇ ಥರ ಸೋನಮ್ನ ಒಂದು ಫೋಟೋನ ಅವ್ರ ಮನೆ ಬಾಗಿಲಲ್ಲಿ ಉಲ್ಟಾನೆ ತಾಕ್ತಾರೆ. ಈಗ ಮತ್ತೆ ಸೋನಮ್ನ ಕಥೆಗೆ ವಾಪಸ್ ಆಗೋದಾದ್ರೆ, ಮೇ 23ಕ್ಕೆ ಮಿಸ್ಸಿಂಗ್ ಆದಂಥ ಸೋನಮ್ 2 ವಾರ ಕಳೆದೋದ್ರು ಈಗಲೂ ಕೂಡ ನಾಪತ್ತೆ ಆಗಿರ್ತಾಳೆ. ಹೀಗೆ ಬರ್ತಾ ಬರ್ತಾ ಈಗ ಜೂನ್ 9ನೇ ತಾರೀಕು ಆಗಿರುತ್ತೆ. ಜೂನ್ 9ನೇ ತಾರೀಕು ರಾತ್ರಿ 2 ಗಂಟೆ ಹೊತ್ತಲ್ಲಿ ಸೋನಮ್ ಅಣ್ಣ ಗೋವಿಂದ್ ಫೋನ್ ರಿಂಗ್ ಆಗುತ್ತೆ. ಇಷ್ಟೊತ್ತಲ್ಲಿ ಫೋನ್ ಯಾರು ಮಾಡಿರ್ಬೋದು ಅಂತ ಅವರು ಫೋನ್ ರಿಸೀವ್ ಮಾಡಿ ನೋಡಿದ್ರೆ ಆ ಕಡೆಯಿಂದ ಸೋನಮ್ ಮಾತಾಡ್ತಾ ಇರ್ತಾಳೆ. ಗಾಜಿಪುರ್ ವಾರಾಣಸಿ ಹೈವೇಲಿ ಒಂದು ಢಾಬಾ ಇರುತ್ತೆ, ಕಾಶಿ ಚಾಯ್ ಜಾಯ್ಕಾ ಅಂತ. ಆ ಢಾಬಾ ಹತ್ರ ರಾತ್ರಿ 2 ಗಂಟೆ ಹೊತ್ತಲ್ಲಿ ಸೋನಮ್ ಬರ್ತಾಳೆ. ಹೀಗೆ ಬಂದಂಥವಳು ಆ ಢಾಬಾ ಓನರ್ ಇರ್ತಾನೆ ಸಾಹಿಲ್ ಯಾದವ್ ಅಂತ, ಅವನ ಹತ್ರ ಹೋಗಿ ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ, ಒಂದು ಫೋನ್ ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ಸಾಹಿಲ್ ಯಾದವ್ ಈ ಹುಡುಗಿಯನ್ನ ನೋಡಿದಾಗ ಇವಳ ಮುಖ, ಇವಳ ಬಟ್ಟೆ ಬರೆ ಇದನ್ನೆಲ್ಲ ನೋಡಿ ಇವಳು ಯಾವುದೋ ಒಳ್ಳೆ ಮನೆ ಹುಡುಗಿ ಅಂತ ಅನ್ಸುತ್ತೆ, ಇವಳು ಯಾವುದೋ ಪ್ರಾಬ್ಲಮಲ್ಲಿ ಇದ್ದಾಳೆ ಅಂತ ಸರಿ ಅಂತ ಒಂದು ಫೋನ್ ಮಾಡಿ ಕೊಡ್ತಾನೆ. ಗೋವಿಂದ್ ಹೇಳ್ತಾನೆ, ಎಲ್ಲಿದ್ಯಾಮ್ಮ, ಹೇಗಿದ್ಯಾ, ಎಲ್ಲಿಂದ ಮಾತಾಡ್ತಾ ಇದೆಯಾ ಅಂತ ಕೇಳಿದ್ರೆ ಸೋನಮ್ ಹೇಳ್ತಾಳೆ, ನಾನು ಇನ್ನೂ ಬದುಕಿದ್ದೀನಿ, ಇಲ್ಲಿ ಒಂದು ಹೈವೇ ಇದೆ, ಹೈವೇ ಪಕ್ಕ ಒಂದು ಢಾಬಾ ಇದೆ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ, ನನಗೆ ಹೆಲ್ತ್ ಸರಿ ಇಲ್ಲ, ನನಗೆ ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಗೋವಿಂದ್ ಹೇಳ್ತಾನೆ, ಆ ಢಾಬಾ ಓನರ್ಗೆ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಸೋನಮ್ ಸಾಹಿಲ್ ಕೈಯಲ್ಲಿ ಫೋನ್ ಕೊಡ್ತಾಳೆ. ಆಗ ಗೋವಿಂದ್ ಸಾಹಿಲ್ಗೆ ಪ್ರತಿಯೊಂದನ್ನು ಬುಡ್ಸಿ ಹೇಳ್ತಾನೆ. ಇವರಿಬ್ರು ಗಂಡ ಹೆಂಡ್ತಿರು ಹನಿಮೂನ್ಗೆ ಅಂತ ಹೋಗಿದ್ರು. ಹನಿಮೂನ್ನಲ್ಲಿ ಇವಳ ಗಂಡನ ಕೊಲೆ ಆಗಿತ್ತು, ಇವಳು ಅಲ್ಲಿಂದ ಮಿಸ್ಸಿಂಗ್ ಆಗಿದ್ಲು, ಇವಳನ್ನ ಇಲ್ಲಿವರೆಗೂ ಕೂಡ ಹುಡುಕ್ತಾ ಇದ್ವಿ, ಇವಳು ನೋಡಿದ್ರೆ ನಿಮ್ಮ ಢಾಬಾ ಹತ್ರ ಬಂದಿದ್ದಾಳೆ, ನಾನು ಪೊಲೀಸರಿಗೆ ಫೋನ್ ಮಾಡ್ತೀನಿ, ಪೊಲೀಸರು ಅಲ್ಲಿಗೆ ಬರೋವರೆಗೆ ಇವಳನ್ನ ಅಲ್ಲಿ ಸೇಫಾಗಿ ನೋಡ್ಕೊಳ್ಳಿ ಅಂತ ಗೋವಿಂದ್ ಸಾಹಿಲ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಗೋವಿಂದ್ ಈ ಥರ ಹೇಳಿದಾಗ ಸಾಹಿಲ್ಗೆ ಸ್ವಲ್ಪ ಫ್ಲಾಶ್ ಆಗುತ್ತೆ. ಸಾಹಿಲ್ ಇದನ್ನೆಲ್ಲ ಕೆಲವೊಂದು ನ್ಯೂಸಲ್ಲಿ ನೋಡಿರ್ತಾನೆ. ಸಾಹಿಲ್ಗೆ ಇಲ್ಲಿವರೆಗೂ ಕೂಡ ಇವಳು ಸೋನಮ್ ಅಂತ ಗೊತ್ತಿರಲಿಲ್ಲ. ಯಾವಾಗ ಇವಳು ಸೋನಮ್ ಅಂತ ಗೊತ್ತಾಗುತ್ತೆ ಸಾಹಿಲ್ ಸ್ವಲ್ಪ ಅಲರ್ಟ್ ಆಗ್ತಾನೆ. ಅಲ್ಲಿಂದ ಗೋವಿಂದ್ ಪೊಲೀಸರಿಗೆ ಫೋನ್ ಮಾಡ್ತಾನೆ. 2 ಗಂಟೆ ಹೊತ್ತಲ್ಲಿ ಗೋವಿಂದ್ ಪೊಲೀಸರಿಗೆ ಫೋನ್ ಮಾಡಿರ್ತಾನೆ. 2:30 ಹೊತ್ತಿಗೆ UP ಪೊಲೀಸರು ಆ ಢಾಬಾ ಹತ್ರ ಬರ್ತಾರೆ. ಸೋನಮನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನಲ್ಲಿ ಸ್ವಲ್ಪ ಹೊತ್ತು ಸೋನಮ್ ಸುಧಾರಿಸ್ಕೊಂಡು ಆನಂತರ UP ಪೊಲೀಸರು ಕೇಳ್ತಾರೆ, ನೀನು ಇಷ್ಟು ದಿನ ಎಲ್ಲಿದ್ದೆ, ಏನಾಗಿತ್ತು ಅಂತ ಕೇಳಿದ್ರೆ ಸೋನಮ್ ಹೇಳ್ತಾಳೆ, ನನಗೆ ಯಾರೋ ಕಿಡ್ನ್ಯಾಪ್ ಮಾಡಿದ್ರು, ನಾನು ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ ಬಂದೆ ಅಂತ ಹೇಳ್ತಾಳೆ. ಸೋನಮ್ ಇಲ್ಲಿ ಜೀವಂತವಾಗಿ ಬದುಕಿ ಬಂದಿದ್ರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಮಾಧಾನ ಪಡ್ತಾರೆ. ಇಲ್ಲಿ ಏನಾಗಿತ್ತು ಅಂದರೆ, ಜೂನ್ 2ಕ್ಕೆ ರಾಜಾ ರಘುವಂಶಿಯ ಡೆಡ್ ಬಾಡಿ ಸಿಕ್ಕಿದಾಗ ಪ್ರತಿಯೊಬ್ಬರು ಕೂಡ ಸೋನಮ್ ಆದರೂ ಬದುಕಿ ಬರಲಿ ಅಂತ ಹಾರೈಸಿರ್ತಾರೆ. ಒಂದು ಪ್ರೆಸ್ ಮೀಟಿಂಗಲ್ಲಿ ರಾಜಾ ರಘುವಂಶಿಯ ತಾಯಿ ಕೂಡ ಹೇಳಿರ್ತಾರೆ, ನಾವೀಗ ಮಗನನ್ನು ಕಳ್ಕೊಂಡಿದ್ದೀವಿ, ಆದರೆ ಸೊಸೆನ ಬದುಕಿ ಬರಲಿ ಅಂತ ಅವರು ಕೂಡ ಹಾರೈಸಿರ್ತಾರೆ. ಹೀಗೆ ಸುಮಾರು ಹಾರೈಕೆ, ಸುಮಾರು ಪ್ರಾರ್ಥನೆಗಳೆಲ್ಲ ಮಾಡಿರ್ತಾರೆ ಸೋನಮ್ ಬದುಕಿ ಬಂದರೆ ಸಾಕು ಅಂತ. ಕೊನೆಗೆ ಜೂನ್ 9ಕ್ಕೆ ಆ ಢಾಬಾ ಹತ್ರ ಬಂದು ಸೋನಮ್ ಪ್ರತ್ಯಕ್ಷ ಆಗ್ತಾಳೆ. ಯಾರೋ ಕಿಡ್ನಾಪ್ ಮಾಡಿದ್ರಂತೆ, ಏನೋ ಒಂದಂತೆ. ಕೊನೆಗೆ ಸೋನಮ್ ಬದುಕಿ ಬಂದಲ್ಲ, ಅಷ್ಟೇ ಸಾಕು ಅಂತ ಎಲ್ಲರೂ ಸಮಾಧಾನ ಪಡ್ತಾರೆ. ಈ ಕಥೆಯನ್ನು ಇನ್ನೊಂದು ಆ್ಯಂಗಲಿಂದ ನೋಡೋದಾದ್ರೆ, ಗಂಡ ಹೆಂಡತಿ ಇಬ್ಬರು ಹನಿಮೂನ್ಗೆ ಹೋಗಿದ್ರು, ಅಲ್ಲಿ ಗಂಡನ ಕೊಲೆ ಆಯಿತು, ಗಂಡ ತೀರ್ಕೊಂಡ, ಇದು ದುಃಖದ ವಿಷಯ. ಇದೇ ಇನ್ನೊಂದು ಕಡೆ ಅವನ ಹೆಂಡತಿ ಕಿಡ್ನ್ಯಾಪ್ ಆಗಿದ್ಲೋ ಏನೋ ಒಂದಾಗಿದ್ಲೋ, ಒಟ್ಟಿನಲ್ಲಿ ಸೇಫಾಗಿ ಮನೆಗೆ ವಾಪಸ್ ಬಂದ್ಲು, ಇದು ಸಮಾಧಾನದ ವಿಷಯ. ಹಾಗೆ ನೋಡೋದಾದ್ರೆ ಈ ಕಥೆ ಇಲ್ಲಿಗೆ ಕೊನೆ ಆಗಬೇಕಿತ್ತು, ಆದರೆ ಇಲ್ಲಿ ಕೆಲವೊಂದು ಚಕಮಕಿಗಳು ನಡೆಯುತ್ತೆ, ಅದರಿಂದಾಗಿ ಈ ಕಥೆ ಎಲ್ಲ ಕಲ್ಸೋಗುತ್ತೆ. ಸೋನಮ್ ಹೈವೇ ಹತ್ರ ಢಾಬಾ ಹತ್ರ ಬರೋದಕ್ಕೆ ಸ್ವಲ್ಪ ಹೊತ್ತಿನ ಮೊದಲು ಮೇಘಾಲಯ ಪೊಲೀಸರು ಅನುಮಾನದ ಮೇಲೆ 3 ಜನರನ್ನು ಅರೆಸ್ಟ್ ಮಾಡ್ತಾರೆ. ಹೀಗೆ ಯಾವಾಗ ಪೊಲೀಸರು ಆ 3 ಜನರನ್ನ ಅರೆಸ್ಟ್ ಮಾಡ್ತಾರೆ, ಇಲ್ಲಿಂದ ಈ ಕಥೆ ಎಲ್ಲ ಹದಗೆಟ್ಟು ಹೋಗುತ್ತೆ. ಇಲ್ಲಿ ಸೋನಮ್ ವಾಪಸ್ ಬರೋದಕ್ಕೆ ಅಲ್ಲಿ ಪೊಲೀಸರು 3 ಜನರನ್ನ ಅರೆಸ್ಟ್ ಮಾಡೋದಕ್ಕೆ ಏನು ಸಂಬಂಧ? ಈ ಕಥೆಯಲ್ಲಿ ಇದೇ ಮೇನ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಈ ಕಥೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಕಥೆ ನಡೀತಾ ಇರುತ್ತೆ. ಈಗ ಆ ಕಥೆನ ಕೇಳ್ತಾ ಬನ್ನಿ. ಇದೇ ವರ್ಷ ರಾಮನವಮಿ ಟೈಮಲ್ಲಿ ರಘುವಂಶಿ ಸಮಾಜದಲ್ಲಿ ಒಂದು ಪದ್ಧತಿ ಇರುತ್ತೆ. ಅವ್ರ ಮನೆಯಲ್ಲಿ ಯಾವುದಾದ್ರೂ ಗಂಡು ಹೆಣ್ಣು ಮದುವೆ ಆಗೋದಿದ್ರೆ ಅವರ ಬಯೋಡಾಟಾವನ್ನು ಬರೆದು ಆ ಸಮಾಜದಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅದರಲ್ಲಿ ತಂದು ಹಾಕಬೇಕು. ಅದೇ ಥರ ರಾಜಾ ರಘುವಂಶಿಗೆ ಯಾವಾಗ ಮದುವೆ ಮಾಡೋದಿರುತ್ತೆ, ಅದಕ್ಕಾಗಿ ರಾಜಾ ರಘುವಂಶಿಯ ಬಯೋಡಾಟಾವನ್ನು ಬರೆದು ಆ ಸಮಾಜದಲ್ಲಿ ಇಟ್ಟಿರುವಂತಹ ಬಾಕ್ಸ್ಗೆ ತಂದು ಹಾಕಿರ್ತಾರೆ. ಇನ್ನೊಂದು ಕಡೆ ಸೋನಮ್ಗೂ ಕೂಡ ಮದುವೆ ಮಾಡೋದಿರುತ್ತೆ, ಅದಕ್ಕಾಗಿ ಸೋನಮ್ನ ಮನೆಯವರು ಸೋನಮ್ನ ಬಯೋಡಾಟಾವನ್ನು ಬರೆದು ಆ ಸಮಾಜದಲ್ಲಿ ಇಟ್ಟಿರುವಂತಹ ಅದೇ ಬಾಕ್ಸ್ಗೆ ತಂದು ಹಾಕಿರ್ತಾರೆ. ಇವೆರಡು ಬಯೋಡಾಟಾಗಳನ್ನ ಪರಸ್ಪರ ಮನೆಯವರು ಅಂದರೆ
ಸೋನಂನ ಬಯೋಡಾಟಾವನ್ನು ರಾಜಾ ರಘುವಂಶಿ ಅವರ ಮನೆಯವರು ನೋಡ್ತಾರೆ. ರಾಜಾ ರಘುವಂಶಿಯ ಬಯೋಡಾಟಾವನ್ನು ಸೋನಂನ ಮನೆಯವರು ನೋಡ್ತಾರೆ. ಇವೆರಡೂ ಮನೆಯವ್ರಿಗೆ ಗಂಡು ಹೆಣ್ಣುಗಳು ಇಷ್ಟ ಆಗುತ್ತೆ. ಇವರಿಬ್ಬರ ಜೋಡಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇರುತ್ತೆ, ಮಾತುಕತೆ ಎಲ್ಲ ಸರಿಯಾಗಿರುತ್ತೆ. ಅದಕ್ಕಾಗಿ ಕಳೆದ ಫೆಬ್ರವರಿ ತಿಂಗಳಲ್ಲಿ ಇವರಿಬ್ಬರಿಗೆ ಎಂಗೇಜ್ಮೆಂಟ್ ಮಾಡ್ತಾರೆ. ಆದರೆ ಇಷ್ಟೆಲ್ಲ ನಡೆಯೋದಕ್ಕೆ ಸ್ವಲ್ಪ ದಿನದ ಹಿಂದೆ ಒಂದು ಚಿಕ್ಕ ಘಟನೆ ನಡೆದಿರುತ್ತೆ. ಸೋನಂ ತಂದೆ ದೇವಿ ಸಿಂಗ್ ರಘುವಂಶಿ ಅವ್ರದ್ದು ತುಂಬ ದೊಡ್ಡ ಬಿಸ್ನೆಸ್ ಇರುತ್ತೆ. ಇವ್ರದ್ದು ಒಂದು ಪ್ಲೇವುಡ್ ಫ್ಯಾಕ್ಟ್ರಿ ಇರುತ್ತೆ. ಆ ಪ್ಲೇವುಡ್ ಫ್ಯಾಕ್ಟ್ರಿಲಿ ರಾಜ್ ಕುಶ್ವಾ ಅಂತ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಎಲ್ಲ ಸರಿಯಾಗಿರುತ್ತೆ, ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಇಷ್ಟರಲ್ಲಿ ಸೋನಂನ ಗ್ರ್ಯಾಜುಯೇಷನ್ ಮುಗಿಯುತ್ತೆ. ಈಗ ಸೋನಂ ತಂದೆಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಫ್ಯಾಕ್ಟ್ರಿಗೆ ಬರ್ತಾ ಇರ್ತಾಳೆ. ಸೋನಂ ತಂದೆ ಸೋನಂಗೆ ಆ ಫ್ಯಾಕ್ಟ್ರಿಲಿ HR ಪೋಸ್ಟ್ ಕೊಟ್ಟಿರ್ತಾರೆ. ಅಲ್ಲಿ ರಾಜ್ ಕುಶ್ವಾಗೆ 21 ವರ್ಷ ವಯಸ್ಸಾಗಿದ್ರೆ ಸೋನಂಗೆ 24 ವರ್ಷ ವಯಸ್ಸಿರುತ್ತೆ. ಅದಕ್ಕಾಗಿ ರಾಜ್ ಕುಶ್ವಾ ಸೋನಂಗೆ ದೀದಿ ಅಂತ ಕರೀತಾ ಇರ್ತಾನೆ. ಈ ಬಿಸ್ನೆಸ್ ಇಂದಾಗಿ ರಾಜ್ ಕುಶ್ವಾ ಮತ್ತೆ ಸೋನಂ ಅಲ್ಲಿ ಹೆಚ್ಚಿನ ಮಾತುಕತೆ ನಡೀತಾ ಇರುತ್ತೆ. ಹೀಗೆ ಮಾತುಕತೆ ನಡೀತಾ ಇವರಿಬ್ಬರಲ್ಲಿ ಅಟ್ರಾಕ್ಷನ್ ಶುರು ಆಗ್ಬಿಡುತ್ತೆ. ಈ ಅಟ್ರಾಕ್ಷನ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಸಂಜೆ ಹೊತ್ತಲ್ಲಿ ಎಲ್ಲರೂ ಫ್ಯಾಕ್ಟ್ರಿ ಖಾಲಿ ಮಾಡಿ ಹೋದ ನಂತರ ಇವರಿಬ್ಬರು ಅದೇ ಫ್ಯಾಕ್ಟ್ರಿಲಿ ಸೆಕ್ಸುವಲ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇರ್ತಾರೆ. ಇವರಿಬ್ಬರು ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಇವರಿಬ್ಬರು ಮಾಡ್ತಾ ಇರೋಂಥ ಈ ನಾನ್ ವೆಜ್ ಕೆಲಸದ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಿರಲ್ಲ. ಇದ್ರ ನಡುವೆ ರಾಮನವಮಿ ಬರುತ್ತೆ, ಚೀಟಿಗಳು ಎಕ್ಸ್ಚೇಂಜ್ ಆಗುತ್ತೆ, ಸಂಬಂಧ ಗಟ್ಟಿಯಾಗುತ್ತೆ. ಆದರೆ ಸೋನಂ ಇಲ್ಲಿ ಫ್ಯಾಕ್ಟ್ರಿಲಿ ನಡೀತಾ ಇರುವಂಥ ಅಫೇರ್ ಬಗ್ಗೆ ಮನೇಲಿ ಯಾಕೆ ಹೇಳಲಿಲ್ಲ ಅಂದರೆ, ರಾಜ್ ಕುಶ್ವಾ ಇವರ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ಒಬ್ಬ ಮಾಮೂಲಿ ಕೆಲಸದ ಹುಡುಗ. ಈಗ ಸೋನಂ ಬಂದು ಅವನಿಗೆ ಮದುವೆ ಆಗ್ತೀನಿ ಅಂದರೆ, ಸೋನಂ ಅವರು ತುಂಬ ದೊಡ್ಡ ಶ್ರೀಮಂತರು, ಒಬ್ಬ ಕೂಲಿ ಮಾಡುವಂಥ ಹುಡುಗನಿಗೆ ಮದುವೆ ಆಗ್ತೀನಿ ಅಂದರೆ ಅವರ ಮನೆಯಲ್ಲಿ ಒಪ್ಪಲ್ಲ. ಅದರಲ್ಲೂ ಬೇರೆ ಸೋನಂನ ತಂದೆ ಹಾರ್ಟ್ ಪೇಷಂಟ್ ಆಗಿರ್ತಾರೆ. ಅದಕ್ಕಾಗಿ ಸೋನಂ ಇಲ್ಲಿ ಒಂದು ಯೋಚನೆ ಮಾಡ್ತಾಳೆ, ನಾನು ಮೊದಲು ಮದುವೆಯಾಗಿ ನನ್ನ ಗಂಡ ಸತ್ತೋದ್ರೆ ನಾನು ವಿಧವೆ ಆಗ್ತೀನಿ, ಆ ನಂತರ ಬೇಕಾದರೆ ನಾನು ರಾಜ್ ಕುಶ್ವಾಗಿ ಮದುವೆ ಆಗ್ಬೋದು, ಆಗ ಮನೆಯವರು ಕೂಡ ಒಪ್ಕೋತಾರೆ ಅಂತ ಸೋನಂ ಈ ಮದುವೆ ವಿಚಾರ ಬಂದಾಗ ಸರಿ ಅಂತ ಒಪ್ಪಿಗೆ ಕೊಟ್ಟಿರ್ತಾಳೆ. ಅದರಂತೆ ಮೇ 11ಕ್ಕೆ ಮದುವೆ ಫಿಕ್ಸ್ ಆಗಿರುತ್ತೆ. ಮೇ 11ಕ್ಕೆ ಮದುವೆ ಕೂಡ ಆಗ್ಬಿಡುತ್ತೆ. ಆದರೆ ಸೋನಂಗೆ ಗಂಡನ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಹಾಗೋ ಹೀಗೋ ಸೋನಂ ಗಂಡನ ಮನೆಗೂ ಕೂಡ ಹೋಗ್ಬಿಡ್ತಾಳೆ. ಫಸ್ಟ್ ನೈಟಲ್ಲಿ ರಾಜಾ ರಘುವಂಶಿ ಅಂದರೆ ಸೋನಂ ಗಂಡ ಸೋನಂ ಜೊತೆ ಇಂಟಿಮೇಟ್ ಆಗೋದಕ್ಕೆ ಹೋದರೆ ಸೋನಂ ತಡಿತಾಳೆ. ನಾನು ಕಾಮಾಖ್ಯ ದೇವಿ ಹತ್ರ ಹರಕೆ ಹೊತ್ತಿದ್ದೀನಿ, ನಾವಿಬ್ರು ಮದುವೆ ಆದ ನಂತರ ಬಂದು ನಿನ್ನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ. ನಾವಿಬ್ರು ಹೋಗಿ ದರ್ಶನ ಮಾಡ್ಕೊಂಡು ಬರೋವರೆಗೆ ನಾವಿಬ್ರು ಇಂಟಿಮೇಟ್ ಆಗೋದು ಬೇಡ ಅಂತ ಹೇಳ್ತಾಳೆ. ರಾಜಾ ರಘುವಂಶಿಗೆ ಇವಳ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ಗಳು ಗೊತ್ತಿರಲ್ಲ. ಪಾಪ ಮುಗ್ಧ ಸರಿ ಅಂತ ಒಪ್ಕೋತಾನೆ. ಹೀಗೆ ಮದುವೆ ಆದ ನಂತರ ಈಗ ಇವರಿಬ್ರು ಹನಿಮೂನ್ಗೆ ಹೋಗುವಂಥ ಪ್ಲಾನಿಂಗ್ಗಳು ಶುರು ಆಗುತ್ತೆ. ಮೊದಲು ಇವರಿಬ್ರು ಕಾಶ್ಮೀರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದರೆ ಪಹಲ್ಗಾಮ್ ಘಟನೆ ನಡೆದಿರೋದ್ರಿಂದ ಗಂಡು ಹೆಣ್ಣು ಎರಡು ಮನೆಯಲ್ಲೂ ಕೂಡ ಕಾಶ್ಮೀರ್ಗೆ ಬೇಡ ಅಂತ ಹೇಳ್ತಾರೆ. ಹೀಗೆ ಮನೆಯಲ್ಲಿ ಕಾಶ್ಮೀರ್ಗೆ ಯಾವಾಗ ಬೇಡ ಅಂತ ಹೇಳ್ತಾರೆ, ಸೋನಂ ಬೇರೆ ಬೇರೆ ಯಾವುದಾವುದೋ ಪ್ಲೇಸ್ಗಳ ಚೀಟಿಗಳನ್ನ ತಂದು ರಾಜಾ ರಘುವಂಶಿಯ ಮುಂದೆ ಇಡ್ತಾ ಇರ್ತಾಳೆ. ಸೋನಂ ಯಾವುದೇ ಪ್ಲೇಸ್ಗಳನ್ನ ತೋರಿಸಿದ್ರು ಕೂಡ ಅದು ಮನೆಯಿಂದ ತುಂಬಾ ತುಂಬಾ ದೂರದವರೆಗೆ ಇರುತ್ತೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಹೀಗೆ ಸೋನಂ ಯಾವುದೇ ಪ್ಲೇಸ್ಗಳನ್ನ ಹೇಳ್ತಾ ಇದ್ರು ಕೂಡ ರಾಜಾ ರಘುವಂಶಿಗೆ ಹನಿಮೂನ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವನಿಗೆ ಬಿಸ್ನೆಸ್ ಮೈಂಡ್ ಇರುತ್ತೆ. ಅದಕ್ಕೆ ರಾಜಾ ರಘುವಂಶಿ ಹೇಳ್ತಾ ಇರ್ತಾನೆ, ಈಗ ಸದ್ಯಕ್ಕೆ ಹನಿಮೂನ್ಗೆ ಹೋಗೋದು ಬೇಡ, ಪೋಸ್ಟ್ಪೋನ್ ಮಾಡಿರೋಣ, ಮುಂದೆ ಯಾವಾಗಾದ್ರೂ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸೋನಂಗೆ ಗಂಡನ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇರಲ್ಲ. ಸೋನಂ ಗಂಡ ಯಾವಾಗ ಹನಿಮೂನ್ಗೆ ಹೋಗೋದಕ್ಕೆ ಒಪ್ತಾ ಇಲ್ಲ ಅಂತ ರಾಜ್ ಕುಶ್ವಾಗೆ ಗೊತ್ತಾಗುತ್ತೆ. ರಾಜ್ ಕುಶ್ವಾ ಸೋನಂಗೆ ಒಂದು ಐಡಿಯಾ ಕೊಡ್ತಾನೆ, ನೀನೇ ಸರ್ಪ್ರೈಸ್ ಕೊಡೋ ಥರ ಹನಿಮೂನ್ ಟಿಕೆಟ್ಗಳನ್ನ ಬುಕ್ ಮಾಡು, ಆಗ ನಿನ್ನ ಗಂಡ ಒಪ್ಕೋತಾನೆ ಅಂತ ಒಂದು ಐಡಿಯಾ ಕೊಡ್ತಾನೆ. ಸರಿ ಅಂತ ಸೋನಂ ಟಿಕೆಟ್ಗಳನ್ನ ಬುಕ್ ಮಾಡ್ತಾಳೆ. ಆ ಟಿಕೆಟ್ಗಳನ್ನ ತಗೊಂಡೋಗಿ ತನ್ನ ಗಂಡನ ಕೈಲಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಆ ಟಿಕೆಟ್ಗಳನ್ನ ಇಟ್ಬಿಡ್ತಾಳೆ. ಆ ಟಿಕೆಟ್ಗಳನ್ನ ನೋಡಿದಾಗ ರಾಜಾ ರಘುವಂಶಿ ಶಾಕ್ ಆಗ್ಬಿಡ್ತಾನೆ. ಆ ಟಿಕೆಟ್ಗಳನ್ನ ತಗೊಂಡು ತನ್ನ ತಾಯಿ ಹತ್ರ ತಗೊಂಡೋಗಿ ಆ ಟಿಕೆಟ್ಗಳನ್ನ ತೋರಿಸ್ತಾನೆ. ಆ ಟಿಕೆಟ್ಗಳನ್ನ ನೋಡಿದಂಥ ರಾಜಾ ರಘುವಂಶಿ ಅವರ ತಾಯಿ ಕೂಡ, ಈಗ ಸೊಸೆ ಟಿಕೆಟ್ಗಳನ್ನ ಬುಕ್ ಮಾಡ್ಬಿಟ್ಟಿದ್ದಾಳೆ, ಈಗ ನೀವು ಹನಿಮೂನ್ಗೆ ಹೋಗ್ಲಿಲ್ಲ ಅಂದರೆ ದುಡ್ಡು ವೇಸ್ಟ್ ಆಗುತ್ತೆ, ಈಗ ಟಿಕೆಟ್ಗಳನ್ನ ಬುಕ್ ಮಾಡ್ಬಿಟ್ಟಿದ್ದೀರಾ, ಹನಿಮೂನ್ಗೆ ಹೋಗೋದು ಬಂದ್ಬಿಡಿ ಅಂತ ಸರಿ ಅಂತ ಪರ್ಮಿಷನ್ ಕೊಡ್ತಾರೆ. ಆದರೆ ಇಲ್ಲಿ ಸೋನಂ ಮಾತ್ರ ಒಂದು ಸೈಡ್ನ ಟಿಕೆಟ್ಗಳನ್ನ ಮಾತ್ರ ಬುಕ್ ಮಾಡಿರ್ತಾಳೆ, ರಿಟರ್ನ್ ಟಿಕೆಟ್ಗಳನ್ನ ಬುಕ್ ಮಾಡಿರಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ನಾವು ಹನಿಮೂನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ, ರಿಟರ್ನ್ ಟಿಕೆಟ್ನ ಅಲ್ಲಿಂದ ಬರುವಾಗ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಮೇ 20ಕ್ಕೆ ಇವರಿಬ್ರು ಹನಿಮೂನ್ಗೆ ಹೋಗೋದಿರುತ್ತೆ. ಆದರೆ ಮೇ 17ಕ್ಕೆ ರಾಜ್ ಕುಶ್ವಾ ಹೋಗಿ 3 ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ, ಆಕಾಶ್, ವಿಶಾಲ್, ಆನಂದ್ ಅಂತ. ಈ 3 ಜನರಿಗೆ ನಾನೊಂದು ಕೊಲೆ ಸುಪಾರಿ ಕೊಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳ್ತೇನೆ. ಆ 3 ಜನರಿಗೆ ದುಡ್ಡಿಗೆ ಅದೆಷ್ಟು ಬರಾಯ್ತೋ ಏನೋ ಗೊತ್ತಿಲ್ಲ. ಈ 3 ಜನ ಸೇರಿ ಒಂದು ಕೊಲೆ ಮಾಡೋದಕ್ಕೆ ಬರೀ 50,000 ರೂಪಾಯಿಗೆ ಕೊಲೆ ಸುಪಾರಿ ತಗೋತಾರೆ.
ಮೇ 20ಕ್ಕೆ ಗಂಡು ಹೆಣ್ಣು ಹನಿಮೂನ್ಗೆ ಅಂತ ಹೊರಟ್ರೆ ಈ 3 ಜನ ಕೂಡ ಇವ್ರ ಹಿಂದಿಂದೆ ಹೊರಡ್ತಾರೆ. ರಾಜ್ ಕುಶ್ವಾ ಈ 3 ಜನರಿಗೆ ಇವ್ರು ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆಲ್ಲ ಟಿಕೆಟ್ಗಳು 50,000 ರೂಪಾಯಿ ಮತ್ತು ಒಂದು ಮೊಬೈಲ್ ಕೊಡ್ತಾನೆ. ನೀವು ಈ ಮೊಬೈಲಿಂದ ಮಾತ್ರ ನನಗೆ ಫೋನ್ ಮಾಡಬೇಕು, ಇದನ್ನು ಬಿಟ್ಟು ಬೇರೆ ಯಾವುದೇ ಫೋನಿಂದ ನನಗೆ ಫೋನ್ ಮಾಡಬಾರ್ದು ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಈ ಗಂಡು ಹೆಣ್ಣು ಮೊದಲು ಅಸ್ಸಾಂಗೆ ಹೋಗ್ತಾರೆ. ಅಲ್ಲಿ ಕಾಮಾಖ್ಯ ದೇವಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಈ 3 ಜನ ಕೂಡ ಇವರ ಹಿಂದಿಂದೆ ಓಡಾಡ್ತಾ ಇರ್ತಾರೆ. ಆದರೆ ಇವರಿಗೆ ಆ ಕೊಲೆ ಮಾಡೋದಕ್ಕೆ ಸರಿಯಾದ ಟೈಮ್ ಸಿಗ್ತಾ ಇರಲ್ಲ, ಸರಿಯಾದ ಜಾಗ ಸಿಗ್ತಾ ಇರಲ್ಲ. ಈ ಗಂಡ ಹೆಂಡತಿ ಸುತ್ತಾಡ್ತಾ ಎಲ್ಲಿಗೆ ಹೋದ್ರು ಕೂಡ ಸೋನಮ್ ತಾವ್ ಇರುವಂತಹ ಲೊಕೇಶನ್ ಅನ್ನ ಈ 3 ಜನರಿಗೂ ಕೂಡ ಶೇರ್ ಮಾಡ್ತಾ ಇರ್ತಾಳೆ. ಸೋನಮ್ ಲೊಕೇಶನ್ ಕಳಿಸ್ತಾ ಇದ್ರು ಕೂಡ ಈ 3 ಜನರಿಗೆ ರಾಜ ರಘುವಂಶಿಯ ಕೊಲೆ ಮಾಡೋದಕ್ಕೆ ಸರಿಯಾದ ಅವಕಾಶ ಸಿಗ್ತಾರಲ್ಲ. ಈಗ ಹಾಗೋ ಹೀಗೋ ರಾಜ ರಘುವಂಶಿ ಮತ್ತೆ ಸೋನಮ್ ಇವರಿಬ್ರು ಅಸ್ಸಾಂನಿಂದ ಹೊರಟು ಮೇಘಾಲಯಕ್ಕೆ ಬರ್ತಾರೆ. ಈ 3 ಜನ ಕೂಡ ಇವರಿಬ್ರನ್ನ ಫಾಲೋ ಮಾಡ್ತಾ ಅಸ್ಸಾಂನಿಂದ ಮೇಘಾಲಯಕ್ಕೆ ಬಂದ್ಬಿಡ್ತಾರೆ. ಇಲ್ಲೂ ಕೂಡ ಸೋನಮ್ ಈ 3 ಜನರ ಜೊತೆ ಟಚ್ ಅಲ್ಲಿ ಇರ್ತಾಳೆ. ಇವ್ರೆಲ್ಲೇ ಹೋದ್ರು ತಾವಿರುವಂತಹ ಲೊಕೇಶನ್ ಅನ್ನ ಈ 3 ಜನರಿಗೆ ಕಳಿಸ್ತಾ ಇರ್ತಾಳೆ. ಇದ್ರ ನಡುವೆ ರಾಜ ರಘುವಂಶಿಗೆ ಈಗ ಹನಿಮೂನ್ ಸಾಕು ಅಂತ ಅನ್ಸುತ್ತೆ. ಅದಕ್ಕಾಗಿ ಸೋನಮ್ಗೆ ಹೇಳ್ತಾನೆ ನಾಳೆ ಊರಿಗೆ ವಾಪಸ್ ಹೊರಟೋಗೋಣ ಅಂತ. ಇವನು ಯಾವಾಗ ಊರಿಗೆ ವಾಪಸ್ ಹೋಗೋಣ ಅಂತ ಹೇಳ್ತಾನೆ ಸೋನಮ್ಗೆ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ರಾಜ ರಘುವಂಶಿಗೆ ಇವತ್ತು ಸಾಯಿಸ್ಲಿಲ್ಲ ಅಂದ್ರೆ ಮತ್ತೆ ಈ ತರದ ಅವಕಾಶ ಸಿಗಲ್ಲ ಅಂತ ಯೋಚನೆ ಮಾಡ್ತಾಳೆ. ಓಸರ ಹಿಲ್ಸ್ಗೆ ಕರ್ಕೊಂಡು ಹೋಗ್ತಾಳೆ. ಹೀಗೆ ಇವರಿಬ್ರು ಓಸರ ಹಿಲ್ಸ್ಗೆ ಬಂದಾಗ ಇವರಿಬ್ರಿಗೆ ಓಸರ ಹಿಲ್ಸ್ ಬಗ್ಗೆ ಏನು ಗೊತ್ತಿರಲ್ಲ. ಅದಕ್ಕಾಗಿ ಒಬ್ಬ ಗೈಡ್ ತಗೋತಾರೆ. ಆ ಗೈಡ್ ಹೆಸರು ಆಲ್ಬರ್ಟ್ ಅಂತ. ಈಗ ಈ ಗೈಡ್ ಮತ್ತೆ ಇವರಿಬ್ರು ಓಸರ ಹಿಲ್ಸ್ ಅಲ್ಲಿ ಸುತ್ತಾಡುವಾಗ ಈ 3 ಜನ ಆಕಾಶ್, ವಿಶಾಲ್, ಆನಂದ್ ಈ 3 ಜನ ಕೂಡ ಅಲ್ಲಿ ಬಂದಿರ್ತಾರೆ. ಯಾವ್ದೋ ನೆಪ ಮಾಡ್ಕೊಂಡು ಇವರಿಬ್ರಿಗೆ ಬಂದು ಮಾತಾಡ್ತಾರೆ. ರಾಜ ರಘುವಂಶಿ ಕೂಡ ಈ 3 ಜನರನ್ನ ಮಾತಾಡ್ತಾನೆ. ತಮ್ಮ ಊರಿನ ಜನ ಅಂತ ಸಲಿಗೆ ಇರುತ್ತೆ, ಪ್ರೀತಿ ಇರುತ್ತೆ. ಅದಕ್ಕಾಗಿ ಈ 3 ಜನರನ್ನ ತಮ್ಮ ಜೊತೆ ಸುತ್ತಾಡೋದಕ್ಕೆ ಅಂತ ಕರ್ಕೋತಾನೆ. ಹೀಗೆ ಈ 5 ಜನ ಮತ್ತೆ ಈ ಟೂರಿಸ್ಟ್ ಗೈಡ್ ಸುತ್ತಾಡುವಾಗ ನೋಡ್ತಾರೆ ಇಲ್ಲಿ ಹೆಚ್ಚು ಕಮ್ಮಿ ಟೂರಿಸ್ಟ್ಗಳು ಓಡಾಡ್ತಾ ಇದ್ದಾರೆ, ಜನ ಜಂಗುಳಿ ಇರುತ್ತೆ. ಇದ್ರ ನಡುವೆ ರಾಜ ರಘುವಂಶಿಯ ಕೊಲೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಸೋನಮ್ ಆಲ್ಬರ್ಟ್ಗೆ ಕೇಳ್ತಾಳೆ. ಆಲ್ಬರ್ಟ್ ಅಂದರೆ ಆ ಗೈಡ್ಗೆ ಇದಕ್ಕಿಂತ ಒಳ್ಳೆ ಪ್ಲೇಸ್ ಇರಬೇಕು, ಟೂರಿಸ್ಟ್ ಕಮ್ಮಿ ಇರಬೇಕು, ನೆಮ್ಮದಿಯಾಗಿರಬೇಕು, ಆ ಪ್ಲೇಸ್ ಯಾವುದಾದ್ರೂ ಇಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ಆಲ್ಬರ್ಟ್ ಹೇಳ್ತಾನೆ ಇಲ್ಲಿಂದ 200 ಮೀಟರ್ ದೂರ ಕಾಸ್ ಹಿಲ್ಸ್ ಅಂತ ಒಂದಿದೆ. ಅದು ನೋಡೋದಕ್ಕೆ ಇಲ್ಲಿಗಿಂತ ಸುಂದರವಾಗಿದೆ, ಆದರೆ ಜನ ಅಲ್ಲಿ ಕಮ್ಮಿ ಬರ್ತಾರೆ. ಆ ಸ್ಪಾಟಲ್ಲಿ ಇಲ್ಲಿಗಿಂತ ಹೆಚ್ಚಿನ ಡೀಪ್ ಇದೆ ಅಂತ ಹೇಳ್ತಾನೆ. ಸೋನಮ್ಗೂ ಕೂಡ ಇದೇ ಬೇಕಿರುತ್ತೆ. ಸರಿ, ಆ ಸ್ಪಾಟ್ಗೆ ಎಲ್ಲಿಂದ ಹೋಗಬೇಕು ಅಂತ ಕೇಳ್ಕೊತಾಳೆ. ಆನಂತರ ಆಲ್ಬರ್ಟ್ಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಆ ಗೈಡನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅಲ್ಲಿಂದ ಈ 5 ಜನ ಕಾಸಿ ಹಿಲ್ಸ್ಗೆ ಬರ್ತಾರೆ. ಹೀಗೆ ಇವರು ಕಾಸಿ ಹಿಲ್ಸ್ಗೆ ಬಂದು ನೋಡಿದ್ರೆ ಅಲ್ಲಿ ಯಾರಂದರೆ ಯಾರೂ ಇಲ್ಲ. ಇವ್ರಿಗೆ ಹಲ್ಲು ಅನ್ನ. ಈಗ ಇವರು ರಾಜ ರಘುವಂಶಿಯ ಕೊಲೆ ಮಾಡಬೇಕು. ಇವರ ಪ್ಲಾನ್ ಏನಿರುತ್ತೆ ಅಂದರೆ ಈ ಕೊಲೆ ನೋಡೋದಕ್ಕೆ ಬೈ ಆಕ್ಸಿಡೆಂಟ್ ಆದಂಥ ಕೊಲೆ ಅಂತ ಅನಿಸ್ಬೇಕು. ಅಂದರೆ ಕಾಲು ಜಾರಿ ಬಿದ್ದುಬಿಟ್ಟ, ಇಲ್ಲಾಂದರೆ ಆತ್ಮಹತ್ಯೆ ಮಾಡ್ಕೊಬಿಟ್ಟ, ಆ ಥರ ನೋಡೋದಕ್ಕೆ ಕಾಣಬೇಕು. ಆದರೆ ಇದೆಲ್ಲ ಮಾಡೋದಕ್ಕೆ ಅಲ್ಲಿ ಅವ್ರಿಗೆ ಚಾನ್ಸ್ ಇಲ್ಲ. ಇದ್ರ ನಡುವೆ ಸೋನಮ್ ಆಗಾಗ ಈ 3 ಜನರಿಗೆ ಆ ಕೊಲೆ ಮಾಡೋದಕ್ಕೆ ಸಿಗ್ನಲ್ ಪಾಸ್ ಮಾಡ್ತಾ ಇರ್ತಾಳೆ. ಆದರೆ ಈ 3 ಜನರಿಗೆ ಆ ಕೊಲೆ ಮಾಡೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಯಾಕೆಂದರೆ ಇವರು ಮೊದಲಿಂದೇನು ಕ್ರಿಮಿನಲ್ಗಳಲ್ಲ. ಇದೇ ಮೊದಲನೇ ಬಾರಿ ಒಂದು ಕೊಲೆ ಮಾಡೋದಕ್ಕೆ ಅಂತ ಸುಪಾರಿ ತಗೊಂಡು ಬಂದಿರ್ತಾರೆ. ಅದರಿಂದಾಗಿ ಇವ್ರಿಗೆ ಯಾವ ಥರ ಕೊಲೆ ಮಾಡಬೇಕು ಅಂತ ಧೈರ್ಯ ಸಾಲ್ತಾ ಇರಲ್ಲ, ಕೈಗಳು ನಡುಗ್ತಾ ಇರುತ್ತೆ. ಹೀಗೆ ಇವರು ಅಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡ್ತಾರೆ, ಕೆಲವೊಂದು ಫೋಟೋಗಳನ್ನ ತಗೋತಾರೆ. ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಇನ್ನೇನು ಅವರು ಅಲ್ಲಿಂದ ಹೊರಡಬೇಕು. ಇಷ್ಟೊತ್ತಿಗೆ ರಾಜ ರಘುವಂಶಿಗೆ ರೀಸಸ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟರಲ್ಲಿ ನಾನು 1 ನಿಮಿಷ ಬಂದೆ ಅಂತ ಅಲ್ಲಿಂದ 10 ಹೆಜ್ಜೆ ದೂರದಲ್ಲಿ ಒಂದು ಪೊದೆ ಇರುತ್ತೆ. ಅಲ್ಲಿ ಹೋಗಿ ರಾಜ ರಘುವಂಶಿ ರೀಸಸ್ ಮಾಡ್ತಾ ನಿಂತಿರ್ತಾನೆ. ಇದೇ ಇನ್ನೊಂದು ಕಡೆ ಈ 3 ಜನ ಮತ್ತು ಸೋನಮ್ ಈ ರಾಜ ರಘುವಂಶಿನ ನೋಡ್ತಾ ನಿಂತಿರ್ತಾರೆ. ಸೋನಮ್ ಈ 3 ಜನರಿಗೆ ಪುಷ್ ಮಾಡ್ತಾಳೆ, ಇಂಥ ಚಾನ್ಸ್ ಮತ್ತೆ ಸಿಗಲ್ಲ, ಈಗ ಹೋಗಿ ಕೊಲೆ ಮಾಡಿ ಅಂತ. ಈಗ ಈ 3 ಜನ ನಿಧಾನವಾಗಿ ರಾಜ ರಘುವಂಶಿ ಕಡೆ ನಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ ಇವ್ರು ಬರುವಾಗ ಇವರ ಕೈ ಕಾಲುಗಳು ನಡುಗ್ತಾ ಇರುತ್ತೆ. ಹೀಗೆ ಈ 3 ಜನ ಈ ಕಡೆ ಬರ್ತಾ ಇರ್ತಾರೆ. ರಾಜ ರಘುವಂಶಿ ಆ ಕಡೆ ತಿರುಗಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾನೆ. ಅವನಿಗೂ ಗೊತ್ತಿರಲ್ಲ ಈ 3 ಜನ ತನ್ನ ಹಿಂದೆ ಬರ್ತಾ ಇದ್ದಾರೆ ಅಂತ. ಹೀಗೆ ಬರ್ತಾ ಇದ್ದಂಥವರಲ್ಲಿ ಆಕಾಶ್ ಬಂದು ರಾಜ ರಘುವಂಶಿಯ ತಲೆಯ ಹಿಂದಿನ ಭಾಗಕ್ಕೆ ಮಚ್ಚು ಬೀಸ್ತಾನೆ. ಆ ಏಟು ಸರಿಯಾಗಿ ಬೀಳಲ್ಲ. ಒಟ್ಟಿನಲ್ಲಿ ಅಚಾನಕ್ಕಾಗಿ ಏಟಾದ್ರಿಂದ ರಾಜ ರಘುವಂಶಿ ಹಿಂದೆ ತಿರುಗಿ ನೋಡ್ತಾನೆ. ಹೀಗೆ ಹಿಂದೆ ತಿರುಗಿ ನೋಡ್ತಾ ಇದ್ದಂತೆ ವಿಶಾಲ್ ಮಚ್ಚು ಬೀಸ್ತಾನೆ. ಈ ಸಲ ವಿಶಾಲ್ ಮಚ್ಚು ಬೀಸಿದಾಗ ರಾಜ ರಘುವಂಶಿಗೆ ಆ ಏಟು ಸರಿಯಾಗಿ ಬೀಳುತ್ತೆ. ಆ ಏಟು ಯಾವ ಥರ ಬೀಳುತ್ತೆ ಅಂದರೆ ಕಿವಿ ಮತ್ತು ಕೆನ್ನೆನ ಸವರ್ಕೊಂಡು ಆ ಏಟು ಬಂದು ಕತ್ತಿನ ಭಾಗಕ್ಕೆ ಬೀಳುತ್ತೆ. ಮಚ್ಚು ಮೊದಲೇ ತುಂಬ ಶಾರ್ಪ್ ಇರುತ್ತೆ. ಇದರಿಂದಾಗಿ ರಕ್ತ ಈಗ ಧಾರಾಕಾರವಾಗಿ ಹರಿತಾ ಇರುತ್ತೆ. ಇವೆರಡು ಏಟ್ಗಳಿಂದ ರಾಜ ರಘುವಂಶಿಗೆ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ರಾಜ ರಘುವಂಶಿ ಅಲ್ಲೇ ಕುಸ್ತು ಬಿದ್ದೋಗ್ತಾನೆ. ಹೀಗೆ ಬಿದ್ದಾಗ ಅವನಿಗೆ ಇಲ್ಲಿವರೆಗೆ 2 ಏಟ್ಗಳು ಮಾತ್ರ ಆಗಿರುತ್ತೆ. ಇದನ್ನು ನೋಡಿ ಸೋನಮ್ ಒಂದು 10 ಹೆಜ್ಜೆ ದೂರದಲ್ಲಿ ನಿಂತಿರ್ತಾಳೆ. ರಾಜ ರಘುವಂಶಿ ಹತ್ರ ಓಡಿ ಬರ್ತಾಳೆ. ಇಲ್ಲಿವರೆಗೆ ಆನಂದ್ ರಾಜ ರಘುವಂಶಿಗೆ 1 ಏಟ್ ಕೂಡ ಮುಟ್ಟಿಲ್ಲ. ಸೋನಮ್ ಬರ್ತಾಳೆ, ಆನಂದ್ಗೆ ಇನ್ಸ್ಟ್ರಕ್ಷನ್
ಕೊಡ್ತಾಳೆ, ಏನು ನೋಡ್ತಾ ನಿಂತಿದ್ಯಾ, ಬೇಗ ಬೇಗ ಸಾಯಿಸು ಅಂತ. ಈಗ ಆನಂದ್ ಮುಂದೆ ಬಂದು ರಾಜ ರಘುವಂಶಿಯ ತಲೆಗೆ ಮಚ್ಚು ಬೀಸ್ತಾನೆ. ಆ ಏಟು ಕೂಡ ಸರಿಯಾಗಿ ಬಿದ್ದುಬಿಡುತ್ತೆ. ಇಲ್ಲಿ 3 ಜನ ಪೊಲೀಸರು ವಿಚಾರಣೆಯಲ್ಲಿ ಏನು ಹೇಳಿದ್ರಂದರೆ, ಈ 3 ಜನ ಮಚ್ಚಲ್ಲಿ ರಾಜ ರಘುವಂಶಿಯ ಕೊಲೆ ಮಾಡ್ತಾಯಿದ್ರೆ, ಅಟ್ಯಾಕ್ ಮಾಡ್ತಾಯಿದ್ರೆ, ರಾಜ ರಘುವಂಶಿ ಸ್ವಲ್ಪ ಕೂಡ ಈ 3 ಜನರಲ್ಲಿ ಫೈಟ್ ಮಾಡಲಿಲ್ವಂತೆ. ಅವನಿಗೆ ಶಾಕ್ ಆಗಿತ್ತಂತೆ, ಈ 3 ಜನ ನನ್ನ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ, ಅದರಲ್ಲೂ ಸೋನಮ್ ನಿಂತ್ಕೊಂಡು ಈ 3 ಜನರ ಕೈಲಿ ನನಗೆ ಕೊಲೆ ಯಾಕೆ ಮಾಡಿಸ್ತಾ ಇದ್ದಾಳೆ, ಮದುವೆಯಾಗಿ ಬರೀ 10 ದಿನದಲ್ಲಿ ನಾನು ಅದೇನಂತ ತಪ್ಪು ಮಾಡ್ಬಿಟ್ಟೆ, ನಾನು ಸೋನಮ್ಗೆ ಅದ್ಯಾವ ಕೊಡಬಾರ್ದಂಥ ಕಷ್ಟ ಕೊಟ್ಬಿಟ್ಟೆ, ಇವಳು ಯಾಕೆ 3 ಜನರನ್ನ ಕರ್ಕೊಂಡು ಬಂದು ನನ್ನ ಕೊಲೆ ಮಾಡಿಸ್ತಾ ಇದ್ದಾಳೆ ಅಂತ ರಾಜ ರಘುವಂಶಿ ಯೋಚನೆ ಮಾಡ್ತಿದ್ದೇನೋ ಆ ಥರ ಕಾಣ್ತಾ ಇತ್ತು ಅಂತ ಆ 3 ಜನ ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಿರ್ತಾರೆ. ಇಲ್ಲಿವರೆಗೆ ಈ 3 ಜನ ರಾಜ ರಘುವಂಶಿಗೆ 3 ಏಟ್ಗಳನ್ನ ಮಾತ್ರ ಹೊಡೆದಿರ್ತಾರೆ. ಆದರೆ ಸೋನಮ್ ಮುಂದೆ ಬಂದು ನಿಂತ್ಕೊಂಡು ಬೇಗ ಹೊಡೆದು ಸಾಯಿಸಿ, ಇಲ್ಲಾಂದರೆ ಯಾರಾದರೂ ಬಂದ್ಬಿಡ್ತಾರೆ ಅಂತ ಈ 3 ಜನರ ಕೈಲಿ ರಾಜ ರಘುವಂಶಿಗೆ ಇನ್ನೂ ಸ್ವಲ್ಪ ಏಟ್ಗಳನ್ನ ಹಾಕಿಸ್ತಾಳೆ. ಈ ಥರ ಈ 3 ಜನ ರಾಜ ರಘುವಂಶಿಗೆ ಕೊಚ್ತಾ ಇದ್ರೆ ರಾಜ ರಘುವಂಶಿ ತನ್ನ ಸಾಯುವಂಥ ಕಣ್ಗಳಿಂದ ಸೋನಮ್ಗೆ ನೋಡ್ತಾ ಇರ್ತಾನೆ. ಇಷ್ಟೆಲ್ಲ 1-1.5 ನಿಮಿಷದಲ್ಲಿ ನಡೆದೋಗುತ್ತೆ. ಇವರು ಸಾಮಾನ್ಯವಾಗಿ ರಾಜ ರಘುವಂಶಿಯ ತಲೆಗೆ ಹೆಚ್ಚಾಗಿ ಹೊಡೆದಿರ್ತಾರೆ. ಇವರು ರಾಜ ರಘುವಂಶಿಯ ದೇಹದ ಬೇರೆ ಯಾವುದೇ ಭಾಗಕ್ಕೆ ಅಷ್ಟು ಡ್ಯಾಮೇಜ್ ಮಾಡಿರಲ್ಲ. ಹೀಗೆ ತಲೆಗೆ ಹೆಚ್ಚಾಗಿ ಹೊಡೆದಿರೋದ್ರಿಂದ ರಾಜ ರಘುವಂಶಿಯ ಪ್ರಾಣ ತುಂಬ ಬೇಗ ಹೊರಟೋಗುತ್ತೆ. ಈಗ ರಾಜ ರಘುವಂಶಿ ಹಾಗೆ ಬಿದ್ದಿರ್ತಾನೆ. ಅವನ ಬಾಡಿಲಿ ಏನು ಮೂವ್ಮೆಂಟ್ ಇಲ್ಲ, ಅವನು ಅಲ್ಲಾಡ್ತಾ ಇಲ್ಲ. ಈ 3 ಜನ ಏನು ಅನ್ಕೋತಾರೆ, ರಾಜ ರಘುವಂಶಿ ಇವಾಗ ಸತ್ತೋಗಿರ್ಬೋದು ಅಂತ. ಆಗ ಸೋನಮ್ ಮುಂದೆ ಬರ್ತಾಳೆ ಅಂತೆ, ರಾಜ ರಘುವಂಶಿಗೆ ಚೆಕ್ ಮಾಡ್ತಾಳೆ ಅಂತೆ, ಇವನು ಸತ್ತಿದ್ದಾನ ಬದುಕಿದ್ದಾನ ಅಂತ. ಈಗ ಸೋನಮ್ನ ಪ್ಲಾನಿಂಗ್ ಮುಂದೆ ಏನಿರುತ್ತೆ ಅಂದರೆ, ರಾಜ ರಘುವಂಶಿ ಇಲ್ಲಿವರೆಗೆ ಸಾಯ್ದೆ ಅಲ್ಪ ಸ್ವಲ್ಪ ಜೀವ ಇದ್ರೂ ಕೂಡ ಇವರ ಮುಂದೆ ಮಾಡುವಂಥ ಪ್ಲಾನಿಂದ ರಾಜ ರಘುವಂಶಿ ಬದುಕುಳಿಯಲ್ಲ. ಆ ಥರದ ಇವರ ಮುಂದಿನ ಪ್ಲಾನ್ ಇರುತ್ತೆ. ಈಗ ಸೋನಮ್ ಹೇಳಿದಂತೆ ಈ 3 ಜನ ರಾಜ ರಘುವಂಶಿಯ ಬಾಡಿನ ಎತ್ಕೊಂಡು ಬಂದು ಘಾಟ್ ಸೆಕ್ಷನ್ ಮೇಲಿಂದ ಆ ಹಳ್ಳ ಇರುತ್ತೆ ಅಲ್ಲಿ ಬಿಸಾಕಬೇಕು. ಅದಕ್ಕಾಗಿ 3 ಜನ 3 ಕಡೆ ಹಿಡ್ಕೊಂಡು ರಾಜ ರಘುವಂಶಿಯ ಬಾಡಿಯನ್ನು ಅಲ್ಲಿ ಒಂದು ಕಟ್ಟೆ ಕಟ್ಟಿರ್ತಾರೆ, ಅಲ್ಲಿವರೆಗೆ ಎತ್ಕೊಂಡು ಬರ್ತಾರೆ. ಈಗ ಇವರು ರಾಜ ರಘುವಂಶಿಯ ಬಾಡಿಯನ್ನು ಆ ಕಟ್ಟೆವರೆಗೇನೋ ಎತ್ಕೊಂಡು ಬಂದರು. ಒಬ್ಬೊಬ್ಬ ಒಂದೊಂದು ಕೈ ಹಿಡ್ಕೊಂಡಿರ್ತಾನೆ, ಇನ್ನೊಬ್ಬ ಒಂದು ಕಾಲು ಹಿಡ್ಕೊಂಡಿರ್ತಾನೆ. ಹಾಗೆ ಮಾಡಿ ಆ ಕಟ್ಟೆವರೆಗೇನೋ ಎತ್ಕೊಂಡು ಬರ್ತಾರೆ. ಆದರೆ ಆ ಕಟ್ಟೆಯ ಮುಂದೆ ಒಂದು ಗ್ರಿಲ್ ಇರುತ್ತೆ. ಆ ಗ್ರಿಲ್ ಮೇಲಿಂದ ಆ ಬಾಡಿಯನ್ನು ಕೆಳಗಡೆ ಬಿಸಾಕಬೇಕು. ಈ 3 ಜನರ ಕೈಲಿ ಆ ಬಾಡಿಯನ್ನು ಎತ್ತೋದಕ್ಕಾಗ್ತಾ ಇರಲ್ಲ. ಆಗ ಸೋನಮ್ ಬಂದು ಕೈ ಹಾಕ್ತಾಳೆ. 4 ಜನ ಸೇರಿ ರಾಜ ರಘುವಂಶಿಯ ಬಾಡಿಯನ್ನು ಗ್ರಿಲ್ ಮೇಲಿಂದ, ಅಲ್ಲಿ ಹಳ್ಳ ಇರುತ್ತೆ, ತುಂಬ ಡೀಪ್ ಇರುತ್ತೆ, ಅಲ್ಲಿ ರಾಜ ರಘುವಂಶಿಯ ಬಾಡಿಯನ್ನು ಬಿಸಾಕ್ತಾರೆ. ಇದಾದ ನಂತರ ಈ 4 ಜನ ಅಲ್ಲಿಂದ ಬೇಗ ವಾಪಸ್ ಆಗ್ತಾರೆ. ಇಲ್ಲಿವರೆಗೆ ಇವರು ಮಾಡಿರುವಂಥ ಕೆಲಸವನ್ನು ಯಾರೂ ನೋಡಿಲ್ಲ. ಅಲ್ಲಿ CCTV ಕ್ಯಾಮ್ರಾ ಕೂಡ ಇಲ್ಲ. ಹೀಗೆ ಇವರು ವಾಪಸ್ ಬಂದಾಗ ಈ 3 ಜನ 2 ಸ್ಕೂಟಿಲಿ ಬಂದಿರ್ತಾರೆ. ಇಬ್ಬರು ಒಂದು ಸ್ಕೂಟಿಲಿ ಬಂದಿರ್ತಾರೆ, ಒಬ್ಬ ಇನ್ನೊಂದು ಸ್ಕೂಟಿಲಿ ಬಂದಿರ್ತಾನೆ. ಹೀಗೆ ಬಂದವರು ಒಂದು ಸ್ಕೂಟಿ ಬಾಕ್ಸನ್ನು ಓಪನ್ ಮಾಡ್ತಾರೆ. ಆ ಬಾಕ್ಸಲ್ಲಿ ಒಂದು ಬುರ್ಕಾ ಇರುತ್ತೆ. ಈ ಬುರ್ಕಾವನ್ನು ರಾಜ್ ಕುಶ್ವಾ ಕೊಟ್ಟು ಕಳಿಸಿರ್ತಾನೆ. ಈಗ ಈ ಪ್ಲಾನಿಂಗಲ್ಲಿ ಮುಂದೆ ಈ ಬುರ್ಕಾ ಯೂಸ್ ಆಗುತ್ತೆ. ಆ ಬುರ್ಕಾವನ್ನು ಸೋನಮ್ ಹಾಕೋತಾಳೆ, ಒಂದು ಸ್ಕೂಟಿ ಮೇಲೆ ಹತ್ತಿ ಕೂತ್ಕೋತಾಳೆ. ಇವಳ ಹಿಂದೆ ಬಂದು ಆಕಾಶ್ ಕೂತ್ಕೋತಾನೆ. ಇನ್ನೊಂದು ಸ್ಕೂಟಿಲಿ ಇನ್ನಿಬ್ರು ಕೂತ್ಕೋತಾರೆ. ಈಗ ಇವೆರಡು ಸ್ಕೂಟಿಗಳು ಅಲ್ಲಿಂದ ಹೊರಟು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಬಂದು ಈ 3 ಜನ ಮತ್ತು ಸೋನಮ್ ಬೇರೆ ಭಾಗವಾಗಿ ಡಿವೈಡ್ ಆಗ್ತಾರೆ. ಅಲ್ಲಿಂದ ಇವರು ಬೇರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಬಿಹಾರದ ಪಾಟ್ನಾಗೆ ಬರ್ತಾರೆ. ಬಿಹಾರದ ಪಾಟ್ನಾದಿಂದ ಇವರು ಟ್ರೈನ್ ಹತ್ತುತ್ತಾರೆ ಇಂದೋರ್ಗೆ. ಆ ಟ್ರೈನಲ್ಲಿ ಒಂದು ಬೋಗಿಲಿ 3 ಜನ ಇದ್ದರೆ ಬೇರೆ ಇನ್ನೊಂದು ಬೋಗಿಲಿ ಸೋನಮ್ ಇರ್ತಾಳೆ. ಈ 4 ಜನ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ. ಹಾಗಾಗಿ ಇವರು ಟ್ರಾವೆಲ್ ಮಾಡ್ತಾ ಇಂದೋರ್ಗೆ ಬರ್ತಾರೆ. ಇಂದೋರ್ಗೆ ಬಂದ ನಂತರ ಈ 3 ಜನ ತಮ್ಮ ಮನೆಗಳಿಗೆ ಹೊರಟೋಗ್ತಾರೆ. ಆದರೆ ಸೋನಮ್ ಮಾತ್ರ ಮನೆಗೆ ಹೋಗಲ್ಲ. ಸೋನಮ್ನ ಬೇರೆ ಇನ್ನೊಂದು ಪ್ಲಾನ್ ಈಗ ಶುರುವಾಗೋದಿರುತ್ತೆ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ಸೋನಮ್ ಒಂದು ಆಟೋ ಬುಕ್ ಮಾಡ್ಕೋತಾಳೆ. ಹೀಗೆ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಇಂದೋರ್ನಿಂದ 8 ಕಿಲೋಮೀಟರ್ ದೂರ ಸೋನಮ್ ಒಂದು ಮನೆ ಪರ್ಚೇಸ್ ಮಾಡಿ ಇಟ್ಟಿರ್ತಾಳೆ. ಈ ಮನೆ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅಷ್ಟೇ ಅಲ್ಲ, ಸೋನಮ್ ಈ ಮನೆ ಪರ್ಚೇಸ್ ಮಾಡಿರುವಂಥ ವಿಷಯವನ್ನು ತನ್ನ ಬಾಯ್ ಫ್ರೆಂಡ್ ಆದಂಥ ರಾಜ್ ಕುಶ್ವಾಗೂ ಕೂಡ ಹೇಳಿರಲ್ಲ. ಹೀಗೆ ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಸೋನಮ್ ಆ ಮನೆಯವರೆಗೆ ಸೇಫ್ ಆಗಿ ಬಂದು ತಲುಪ್ತಾಳೆ. ಮೇಘಾಲಯದಿಂದ ಇಂದೋರ್ವರೆಗೆ ಸೋನಮ್ ಬುರ್ಕಾ ಹಾಕೊಂಡು ಟ್ರಾವೆಲ್ ಮಾಡಿರ್ತಾಳೆ. ಇದರಿಂದಾಗಿ ಯಾರಿಗೂ ಕೂಡ ಗೊತ್ತಾಗಲ್ಲ ಇವಳು ಸೋನಮ್ ಅಂತ. ಸೋನಮ್ ಆ ಮನೆಯಲ್ಲಿ ಕುತ್ಕೊಂಡು ರಾಜ್ ಕುಶ್ವಾಗೆ ಆವಾಗ ಫೋನ್ ಮಾಡ್ತಾ ಇರ್ತಾಳೆ. ಅವೆರಡು ಮನೆಯ ಸಿಚುವೇಶನ್ ತಿಳ್ಕೊತಾ ಇರ್ತಾಳೆ. ಸೋನಮ್ ಮೊದಲೇ ಫೇಕ್ ಐಡಿಯನ್ನು ಕೊಟ್ಟು ಎಷ್ಟೋ ಸಿಮ್ಗಳನ್ನ ತಗೊಂಡು ಇಟ್ಕೊಂಡಿರ್ತಾಳೆ. ಹೀಗೆ ಸೋನಮ್ ರಾಜ್ ಕುಶ್ವಾ ಜೊತೆ ಮಾತಾಡ್ತಾ ಇದ್ರು ಕೂಡ ತಾನಿರುವಂಥ ಮನೆ ಬಗ್ಗೆ, ತಾನಿರುವಂಥ ಲೊಕೇಶನ್ ಬಗ್ಗೆ ರಾಜ್ ಕುಶ್ವಾಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿಂದ ಒಂದು ಹೊಸ ಅನುಮಾನ ಹುಟ್ಟುತ್ತೆ. ಸೋನಮ್ಗೆ ರಾಜ್ ಕುಶ್ವಾ ಬಿಟ್ಟು ಬೇರೆ ಯಾವುದೋ 3ನೇ ವ್ಯಕ್ತಿ ಜೊತೆ ಕೂಡ ಸಂಬಂಧ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂದರೆ ರಾಜ್ ಕುಶ್ವಾ ಒಬ್ಬ ಬಡವ, ನೋಡೋದಕ್ಕೂ ಚೆನ್ನಾಗಿಲ್ಲ. ಸೋನಮ್ ಇಲ್ಲಿ ರಾಜ್ ಕುಶ್ವಾನ ಬರೀ ಯೂಸ್ ಮಾಡ್ಕೋತಾ ಇರ್ಬೋದು. ಈ ಕೇಸೆಲ್ಲ
ಕ್ಲಿಯರ್ ಆದಮೇಲೆ ರಾಜ್ ಕುಶ್ವಾ ಕೊಲೆ ಕೂಡ ಮಾಡಿಸ್ಬೋದು, ಇಲ್ಲಾಂದರೆ ರಾಜ್ ಕುಶ್ವಾಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ನ್ಯೂಟ್ರಲ್ ಮಾಡಿಸ್ಬೋದು. ಒಟ್ಟಲ್ಲಿ ಸೋನಮ್ ತಾನಿರುವಂಥ ಲೊಕೇಶನನ್ನು ತನ್ನ ಬಾಯ್ ಫ್ರೆಂಡ್ ತನ್ನ ಲವರ್ ಆದಂಥ ರಾಜ್ ಕುಶ್ವಾಗೂ ಕೂಡ ಗೊತ್ತಿರಲ್ಲ. ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡ್ಬೋದು, ಆ 3 ಜನರನ್ನ ಕೊಲೆ ಮಾಡೋದಕ್ಕೆ ಕಳ್ಸೋದಕ್ಕಿಂತ ರಾಜ್ ಕುಶ್ವಾ ಖುದ್ದಾಗಿ ಕೊಲೆ ಮಾಡೋದಕ್ಕೆ ಹೋಗ್ಬೋದಾಗಿತ್ತಲ್ಲ ಅಂತ. ಇಲ್ಲಿ ಒಂದು ಲಾಜಿಕ್ ಇರುತ್ತೆ. ರಾಜ್ ಕುಶ್ವಾ ಮತ್ತು ಸೋನಮ್ನ ಸಂಬಂಧದ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಇವರಿಬ್ರು ಅಷ್ಟು ಚೆನ್ನಾಗಿ ಆ ಸೀಕ್ರೆಟನ್ನು ಮೇಂಟೈನ್ ಮಾಡಿರ್ತಾರೆ. ರಾಜ್ ಕುಶ್ವಾ ಮತ್ತು ಸೋನಮ್ ಇಬ್ಬರ ಮೇಲೂ ಅನುಮಾನ ಬರಬಾರ್ದು ಅಂತ ಇವರು ಯಾವ ಥರದ ಪ್ಲಾನ್ ರೆಡಿ ಮಾಡಿರ್ತಾರೆ ಅಂದರೆ, ಅಲ್ಲಿ ರಾಜಾ ರಘುವಂಶಿ ಸತ್ತಿರ್ತಾನೆ, ಸೋನಮ್ ಮಿಸ್ಸಿಂಗ್ ಆಗಿರ್ತಾಳೆ, ಅಂದರೆ ನಾಪತ್ತೆ ಆಗ್ತಾಳೆ. ಇಲ್ಲಿ ರಾಜ್ ಕುಶ್ವಾ ಪ್ರತಿದಿನ ಯಾವ ಥರ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಬರ್ತಾ ಇದ್ದ, ಅದೇ ಥರ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಬರ್ತಾ ಇರ್ತಾನೆ, ನಾರ್ಮಲ್ ಆಗಿರ್ತಾನೆ, ಯಾರಿಗೂ ತನ್ನ ಮೇಲೆ ಅನುಮಾನ ಬರಬಾರ್ದು ಆ ಥರ ನಡ್ಕೊಂಡಿರ್ತಾನೆ. ಆಮೇಲೆ ಗಂಡ ಹೆಂಡತಿ ಹನಿಮೂನ್ಗೆ ಹೋಗಿ 2-3 ದಿನ ಆದ ನಂತರ ಮಿಸ್ಸಿಂಗ್ ಆದಂಥ ನ್ಯೂಸ್ ಬರುತ್ತೆ. ಆಗ ರಾಜ್ ಕುಶ್ವಾ ಸೋನಮ್ ತಂದೆ ದೇವಿ ಸಿಂಗ್ ರಘುವಂಶಿ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಮೀಡಿಯಾದವ್ರ ಮುಂದೆ ಬರ್ತಾನೆ. ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಪಿನ್ ಪಾಯಿಂಟ್ ತನ್ನ ಮೇಲೆ ಅನುಮಾನ ಬರಬಾರ್ದು ಆ ಥರ ನಡ್ಕೊಂಡಿರ್ತಾನೆ. ಹೀಗೆ ಇಷ್ಟೆಲ್ಲ ಒಳ್ಳೆ ಮಾಸ್ಟರ್ ಪ್ಲಾನಿಂಗ್ ಇದ್ಮೇಲೆ ಮೇಘಾಲಯ ಪೊಲೀಸರು ಹೇಗೆ ಆ 3 ಜನರನ್ನ ಅಂದರೆ ಆಕಾಶ್, ವಿಶಾಲ್, ಆನಂದ್ ಈ 3 ಜನರನ್ನ ಪೊಲೀಸರು ಹೇಗೆ ಅರೆಸ್ಟ್ ಮಾಡಿದ್ರು ಅಂತ ನೋಡ್ತಾ ಹೋಗೋದಾದರೆ, ಇಷ್ಟೆಲ್ಲ ಒಳ್ಳೆ ಮಾಸ್ಟರ್ ಪ್ಲಾನಿಂಗ್ ಮಾಡಿ ಅಲ್ಲಿ ಸೋನಮ್ ಸೇಫ್ ಆಗಿದ್ದಾಳೆ, ರಾಜ್ ಕುಶ್ವಾ ಮೇಲೆ ಯಾರಿಗೂ ಅನುಮಾನ ಇಲ್ಲ, ಆ 3 ಜನ ಸೇಫಾಗಿ ತಮ್ಮ ಮನೆಗೆ ಹೊರಟೋಗಿದ್ದಾರೆ. ಹಾಗಾದರೆ ಮೇಘಾಲಯ ಪೊಲೀಸರು ಹೇಗೆ ಆ 3 ಜನರನ್ನ ಅಂದರೆ ಆಕಾಶ್, ವಿಶಾಲ್, ಆನಂದ್ ಈ 3 ಜನರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಈಗ ನೋಡ್ತಾ ಹೋಗಿ. ಮೇಘಾಲಯ ಪೊಲೀಸರು ಮೊದಲು ಸೋನಮ್ ಮತ್ತು ರಾಜಾ ರಘುವಂಶಿ ಎಲ್ಲೆಲ್ಲಿ ಸುತ್ತಾಡಿದ್ರು ಆ ಟವರ್ ಲೊಕೇಶನಲ್ಲಿ ಯಾವ್ಯಾವ ನಂಬರ್ಗಳು ಯೂಸ್ ಆಗ್ತಾ ಇತ್ತು ಅಂತ ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ತೆಗೆಸಿ ನೋಡ್ತಾರೆ. ಈ ಥರ ಇವರು ಆ ಕಾಲ್ ಡೀಟೇಲ್ಸ್ ರೆಕಾರ್ಡನ್ನು ತೆಗೆಸಿ ನೋಡಿದಾಗ ಸುಮಾರು 7-8 ನಂಬರ್ಗಳು ಅಲ್ಲಿ ಅಸ್ಸಾಂನಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ ಹತ್ರನೂ ಯೂಸ್ ಆಗಿರುತ್ತೆ. ಅದೇ 7-8 ನಂಬರ್ಗಳು ಇಲ್ಲಿ ಶಿಲಾಂಗ್ನಲ್ಲಿ ರಾಜಾ ರಘುವಂಶಿ ಮತ್ತು ಸೋನಮ್ ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಯೂಸ್ ಆಗಿರುತ್ತೆ. ಮೇಘಾಲಯ ಪೊಲೀಸರು ಮೊದಲು ಏನು ಅನ್ಕೊಂಡಿರ್ತಾರೆ, ಇವರಿಬ್ಬರೇ 7-8 ನಂಬರ್ಗಳನ್ನ ಯೂಸ್ ಮಾಡ್ತಾ ಇರ್ಬೋದು ಅಂತ. ಅದಕ್ಕಾಗಿ ಮೇಘಾಲಯ ಪೊಲೀಸರು ಇವೆರಡು ಮನೆಯವರನ್ನ ಕೇಳ್ತಾರೆ, ಇವರಿಬ್ರು ಇಷ್ಟು ನಂಬರ್ಗಳನ್ನ ಯೂಸ್ ಮಾಡ್ತಾ ಇದ್ರ ಅಂತ. ಆಗ ಇವೆರಡು ಮನೆಯವರು ಅಂದರೆ ಈ ಗಂಡು ಹೆಣ್ಣಿನ 2 ಮನೆಯವರು ಕನ್ಫರ್ಮ್ ಆಗಿ ಹೇಳ್ತಾರೆ, ಇಲ್ಲ ಇವರಿಬ್ರು ಬರೀ ಒಂದೊಂದೇ ಸಿಮ್ ಮಾತ್ರ ಯೂಸ್ ಮಾಡ್ತಾ ಇದ್ರು, ಈ ಬಾಕಿ ಉಳಿದಂಥ ನಂಬರ್ಗಳು ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ 7-8 ಸಿಮ್ಗಳಲ್ಲಿ ಒಂದು ಸಿಮ್ ಬಂದು ಸೋನಮ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದ್ರೆ, ಇನ್ನೊಂದು ಸಿಮ್ ಬಂದು ರಾಜಾ ರಘುವಂಶಿ ಹೆಸರಿಂದ ರಿಜಿಸ್ಟರ್ ಆಗಿರುತ್ತೆ. ಇನ್ನು ಬಾಕಿ ಉಳಿದಂಥ ಸಿಮ್ಗಳು ಬೇರೆ ಯಾರ್ಯಾರ್ದು ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಹಾಗಾದರೆ ಇಂದೋರ್ನಿಂದ ಬಂದಂಥ ಆ ಟೂರಿಸ್ಟ್ಗಳು ಸೋನಮ್ ಮತ್ತು ರಾಜಾ ರಘುವಂಶಿ ಸುತ್ತಾಡಿ ಹೋಗಿದ್ದಂಥ ಜಾಗದಲ್ಲಿ ಬಂದು ಅವರು ಟೂರ್ ಮಾಡಿ ಹೋಗಿರ್ಬೋದು ಅಂತ ಮೇಘಾಲಯ ಪೊಲೀಸರು ಒಂದು ಅಂದಾಜು ಮಾಡ್ತಾರೆ. ಆದರೆ ಅಸ್ಸಾಂನ ಕಾಮಾಖ್ಯ ದೇವಿ ಟೆಂಪಲಿಂದ ಹಿಡಿದು ಮೇಘಾಲಯದ ಶಿಲಾಂಗ್ನ ಆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಸೋನಮ್ ಮತ್ತು ರಾಜಾ ರಘುವಂಶಿ ಯಾವ್ಯಾವ ಪ್ಲೇಸಲ್ಲಿ ಓಡಾಡಿರ್ತಾರೆ ಅಲ್ಲೆಲ್ಲ ಕಡೆ ಈ ನಂಬರ್ಗಳು ಕಾಣ್ತಾ ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ, ರಾಜಾ ರಘುವಂಶಿ ಮತ್ತು ಸೋನಮ್ ಯಾವುದೊಂದು ಪ್ಲೇಸಲ್ಲಿ ಎಂಟ್ರಿ ಮಾಡಿದ್ರು ಅಂದರೆ ಅದೇ ಟೈಮಲ್ಲಿ ಈ ನಂಬರ್ಗಳು ಅಲ್ಲಿ ಎಂಟ್ರಿ ಆಗಿರುತ್ತೆ. ಆ ಲೊಕೇಶನ್ನಿಂದ ರಾಜಾ ರಘುವಂಶಿ ಮತ್ತು ಸೋನಮ್ ಅಲ್ಲಿಂದ ಹೊರಟ್ಬಿಟ್ರು ಅಂದರೆ ಈ ನಂಬರ್ಗಳು ಕೂಡ ಆ ಲೊಕೇಶನ್ನಿಂದ ಹೊರಗಡೆ ಹೋಗಿರುತ್ತೆ. ಪೊಲೀಸರು ಇಲ್ಲಿ ಒಂದು ಅಂದಾಜು ಮಾಡ್ತಾರೆ, ಯಾವುದೋ ಒಬ್ಬ ಟೂರಿಸ್ಟ್ ಮತ್ತು ಇನ್ನೊಬ್ಬ ಟೂರಿಸ್ಟ್ ಒಂದು ಟೂರಿಸ್ಟ್ ಪ್ಲೇಸಲ್ಲಿ ಆಕಸ್ಮಿಕವಾಗಿ ಮೀಟ್ ಆಗ್ಬೋದು. ಆದರೆ ಒಂದು ಸ್ಟೇಟ್ನ ಒಂದು ಟೂರಿಸ್ಟ್ ಪ್ಲೇಸಲ್ಲಿ ಅದೇ ನಂಬರ್ಗಳು ಬೇರೆ ಸ್ಟೇಟ್ನ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಲ್ಲಿ ಸೇಮ್ ಟೈಮಲ್ಲಿ ಶೋ ಆಗ್ತಾ ಇತ್ತು ಅಂದರೆ ಪೊಲೀಸರಿಗೆ ಈ ನಂಬರ್ಗಳ ಮೇಲೆ ಅನುಮಾನ ಬರುತ್ತೆ. ಪೊಲೀಸರಿಗೆ ಯಾವ್ಯಾವ ನಂಬರ್ ಮೇಲೆ ಅನುಮಾನ ಇತ್ತು ಅವೆಲ್ಲ ನಂಬರ್ಗಳ ಅಡ್ರೆಸ್ಸನ್ನು ಓಪನ್ ಮಾಡಿಸ್ತಾರೆ ಅವ್ರಿಗೆ ತನಿಖೆ ಮಾಡೋದಕ್ಕೆ ಅಂತ. ಇದೇ ಇನ್ನೊಂದು ಕಡೆ ಇನ್ನೊಂದು ಪೊಲೀಸರ ಟೀಮ್ ಬಂದು ಸೋನಮ್ ಮತ್ತು ರಾಜಾ ರಘುವಂಶಿ ಯಾವ್ಯಾವ ಪ್ಲೇಸಲ್ಲಿ ಓಡಾಡಿದ್ರು ಸೋನಮ್ ಮತ್ತು ರಾಜಾ ರಘುವಂಶಿಯ ಫೋಟೋಗಳನ್ನ ಹಿಡ್ಕೊಂಡು, ಹೀಗೆ ಇವರು ಸುತ್ತಾಡೋದಕ್ಕೆ ಬಂದಾಗ ಇವ್ರ ಜೊತೆಲಿ ಯಾರಾದರೂ ಇದ್ರಾ, ಇಲ್ಲ ಇವರು ಸುತ್ತಾಡುವಾಗ ಅನುಮಾನ ಬರೋ ಥರ ಇವ್ರಿಗೆ ಯಾರಾದರೂ ಫಾಲೋ ಮಾಡ್ತಾ ಇದ್ರ ಅಂತ ಪೊಲೀಸರು ವಿಚಾರಣೆ ಮಾಡ್ತಾ ಇರ್ತಾರೆ. ಹೀಗೆ ಪೊಲೀಸರು ಫೋಟೋ ಹಿಡ್ಕೊಂಡು ಓಡಾಡುವಾಗ ಪೊಲೀಸರ ಮುಂದೆ ಗೈಡ್ ಅಲ್ಬರ್ಟ್ ಬರ್ತಾನೆ. ನಾನು ಅಲ್ಬರ್ಟ್ ಬಗ್ಗೆ ಮೊದಲು ಹೇಳಿದ್ದೆ. ಹೀಗೆ ಅಲ್ಬರ್ಟ್ ಪೊಲೀಸರ ಮುಂದೆ ಬರ್ತಾನೆ. ಅವ್ನು ಬಂದು ಇವೆರಡು ಫೋಟೋಗಳನ್ನ ನೋಡಿ ಸೋನಮ್ ಮತ್ತು ರಾಜಾ ರಘುವಂಶಿ ಇವರಿಬ್ರನ್ನ ಗುರುತಿಸ್ತಾನೆ. ಹೀಗೆ ಇವರು ಸುತ್ತಾಡುವಾಗ ಇವರ ಹಿಂದೆ ಮುಂದೆ ಇಲ್ಲ ಇವರ ಜೊತೆಲಿ ಯಾರಾದರೂ ಅನುಮಾನ ಬರೋ ಥರ ಓಡಾಡ್ತಾ ಇದ್ರ ಅಂತ ಆಲ್ಬರ್ಟ್ಗೆ ಕೇಳಿದ್ರೆ, ಆಗ ಆಲ್ಬರ್ಟ್ ಹೇಳ್ತಾನೆ, ನಾನು ರಾಜಾ ರಘುವಂಶಿ ಮತ್ತು ಸೋನಮನ್ನ ಒಸಾರಾ ಹಿಲ್ಸಲ್ಲಿ ಸುತ್ತಾಡಿಸುವಾಗ 3 ಹುಡುಗರು ಬರ್ತಾರೆ. ಹೀಗೆ ಬಂದಂಥವ್ರು ಬಂದು ಸೋನಮ್ಗೆ ಮಾತಾಡಿಸ್ತಾರೆ. ಅನಂತರ ಸೋನಮ್ ಬಂದು ರಾಜಾ ರಘುವಂಶಿಗೆ ಆ 3 ಹುಡುಗರಿಗೆ ಪರಿಚಯ ಮಾಡಿಸ್ಕೊಡ್ತಾಳೆ. ಅವರೆಲ್ಲ ಏನು ಮಾತಾಡ್ತಾ ಇದ್ರು ಅಂತ ನನಗೆ ಅರ್ಥ ಆಗಲಿಲ್ಲ, ಯಾಕೆಂದರೆ ನನಗೆ ಹಿಂದಿ ಬರಲ್ಲ, ನಾನು ಇಂಗ್ಲೀಷ್ ಮಾತಾಡ್ತೀನಿ ಮತ್ತು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತೀನಿ, ನನಗೆ ಹಿಂದಿ ಅಷ್ಟಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಏನಾಯಿತು ಅಂತ ಪೊಲೀಸರು ಕೇಳಿದ್ರೆ
ಆ ಮೇಡಮ್ ನನಗೆ ಏನು ಫೀಸ್ ಕೊಡಬೇಕಾಯ್ತು ಕೊಟ್ಟರು. ಆನಂತರ ನಾವೇ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಗಂಡ ಹೆಂಡತಿ ಮುಂದೆ ಮುಂದೆ ಹೋಗ್ತಾ ಇದ್ರೆ ಈ 3 ಜನ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ಅಷ್ಟನ್ನ ನೋಡಿದ್ದೆ ಅಂತ ಆಲ್ಬರ್ಟ್ ಪೊಲೀಸರು ಮುಂದೆ ಹೇಳಿಕೆ ಕೊಡ್ತಾನೆ. ಈಗ ಆಲ್ಬರ್ಟ್ ನೋಡಿದ್ರೆ 3 ಜನ ಈ ಗಂಡ ಹೆಂಡತಿಯನ್ನ ಫಾಲೋ ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಯಾವುದೋ ಅನ್ನೋನ್ ನಂಬರ್ಗಳು ಈ ಗಂಡ ಹೆಂಡತಿಯನ್ನ ಫಾಲೋ ಮಾಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಈ 3 ಜನ ರಾಜ ರಘುವಂಶಿಯ ಕೊಲೆ ಮಾಡಿ ಸೋನಮನ್ನ ಕಿಡ್ನಾಪ್ ಮಾಡಿಟ್ಟಿರ್ಬೋದು ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ. ಈಗ ಪೊಲೀಸರು ಈ ಅನುಮಾನ ಬಂದಂಥ ನಂಬರ್ಗಳನ್ನ MP ಪೊಲೀಸರಿಗೆ ಸೆಂಡ್ ಮಾಡ್ತಾರೆ. ಈ ನಂಬರ್ಗಳ ಮೇಲೆ ಡೌಟ್ ಇದೆ, ವಿಚಾರಣೆ ಮಾಡಿ ಅಂತ ಹೇಳ್ತಾರೆ. MP ಪೊಲೀಸರು ಆ ಸಿಮ್ಗಳು ಯಾರ್ಯಾರ ಹೆಸರಲ್ಲಿ ಎಂಟ್ರಿ ಆಗಿತ್ತು ಅವರೆಲ್ಲರ ಅಡ್ರೆಸ್ ತೆಗಿಸ್ತಾರೆ. MP ಪೊಲೀಸರು ಮಫ್ತಿ ಡ್ರೆಸ್ ಅಲ್ಲಿ ಹೋಗಿ ಆಕಾಶ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. MP ಪೊಲೀಸರು ಆಕಾಶ್ನ ಕರ್ಕೊಂಡು ಹೋದಾಗ ಅಕ್ಕಪಕ್ಕದ ಜನ ನಿಂತು ನೋಡಿರ್ತಾರೆ. ಅವರು ಪೊಲೀಸರ ಇಲ್ಲ ಬೇರೆ ಯಾರಾದ್ರೂ ಬಂದು ಆಕಾಶ್ನ ಕರ್ಕೊಂಡು ಹೋಗಿದಾರ ಅಂತ ಆ ಲೋಕಲ್ ಜನರಿಗೆ ಗೊತ್ತಿರಲ್ಲ. ಹೀಗೆ ಯಾರೋ ಕಲರ್ ಡ್ರೆಸ್ ಅಲ್ಲಿ ಬಂದು ಆಕಾಶ್ಗೆ ಫೋರ್ಸ್ಫುಲ್ ಆಗಿ ಹೇಳ್ಕೊಂಡು ಹೋದ್ರು ಅಂತ ರಾಜ್ ಕುಶ್ವಾಗೆ ಆಕಾಶ್ನ ಮನೆ ಅಕ್ಕಪಕ್ಕದ ಜನರಿಂದ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಈ ವಿಷಯ ಗೊತ್ತಾದಾಗ ರಾಜ್ ಕುಶ್ವಾ ನಿಜಕ್ಕೂ ಹೆದರ್ತಾನೆ. ಅವನು 2 ಥರ ಯೋಚನೆ ಮಾಡ್ತಾನೆ. ಹೀಗೆ ಮಫ್ತಿ ಡ್ರೆಸ್ ಅಲ್ಲಿ ಬಂದಂಥವ್ರು ಪೊಲೀಸರಾಗಿರ್ಬೋದಾ ಇಲ್ಲ ಯಾರಾದರೂ ಕಿಡ್ನಾಪರ್ಗಳಾಗಿರ್ಬೋದಾ? ನಾವು ರಾಜ ರಘುವಂಶಿಗೆ ಕೊಲೆ ಮಾಡಿದಂಥ ವಿಷಯ ಇವ್ರಿಗೆ ಗೊತ್ತಾಗಿ ಆಕಾಶನ್ನ ಕಿಡ್ನಾಪ್ ಮಾಡಿ ಈಗ ಇವರು ನಮಗೆ ಬ್ಲಾಕ್ ಮೇಲ್ ಮಾಡ್ಬೋದಾ ಅಂತ ರಾಜ್ ಕುಶ್ವಾ ಈ ಥರ 2 ಥರ ಯೋಚನೆ ಮಾಡ್ತಾನೆ. ಅಲ್ಲಿ ಪೊಲೀಸರು ಆಕಾಶನ್ನ ವಿಚಾರಣೆ ಮಾಡುವಾಗ ಅವನಿಗೆ ಚೆನ್ನಾಗಿ ಡ್ರಿಲ್ ಮಾಡಿದಾಗ ಆಕಾಶ್ ಬಾಯಿ ಬಿಟ್ಬಿಡ್ತಾನೆ. ಅವನು ವಿಶಾಲ್ ಮತ್ತು ಆನಂದ್ ಇವರಿಬ್ಬರ ಹೆಸರನ್ನು ಹೇಳ್ಬಿಡ್ತಾನೆ. ಪೊಲೀಸರು ಸೇಮ್ ಅದೇ ಥರ ಮಫ್ತಿ ಡ್ರೆಸ್ ಅಲ್ಲಿ ಹೋಗಿ ವಿಶಾಲ್ ಮತ್ತು ಆನಂದ್ ಇವರಿಬ್ರು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಯಾವಾಗ ಇವರಿಬ್ರು ಕೂಡ ಸೇಮ್ ಅದೇ ಥರ ಮಫ್ತಿ ಡ್ರೆಸ್ ಅಲ್ಲಿ ಬಂದು ಎತ್ಕೊಂಡು ಹೋಗ್ತಾರೆ, ರಾಜ್ ಕುಶ್ವಾಗೆ ಕನ್ಫರ್ಮ್ ಆಗಿಬಿಡುತ್ತೆ ಇವರು ಕಿಡ್ನಾಪರ್ಸ್ಗಳಲ್ಲ, ಇವರು ಪೊಲೀಸರು ಅಂತ. ರಾಜ್ ಕುಶ್ವಾಗ್ ಅನ್ಸುತ್ತೆ ನಮ್ಮ ಆಟ ಇಲ್ಲಿ ಮುಗಿತಾ ಇರೋ ಥರ ಕಾಣ್ತಾ ಇದೆ, ಇಲ್ಲಿಂದ ಗೇಮ್ ಚೇಂಜ್ ಮಾಡಬೇಕು ಅಂತ ಸೋನಮ್ಗೆ ಫೋನ್ ಮಾಡ್ತಾನೆ. ಹೀಗೆ ಫೋನ್ ಮಾಡ್ಬಿಟ್ಟು 3 ಜನನು ಸಿಹಾಕೊಂಡಿದ್ದಾರೆ, ಪೊಲೀಸರವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ನೀನು ಎಲ್ಲಿದ್ದೀಯ ಹೇಳೋ, ಅಲ್ಲಿಗೆ ಕಾರ್ ಕಳಿಸ್ತೀನಿ, ಈಗ ನಾನು ಮುಂದೆ ಯಾವ ಥರ ಹೇಳ್ತೀನಿ ಆ ಥರ ಮಾಡು ಅಂತ ಹೇಳ್ತೇನೆ. ಸೋನಮ್ ಈಗಲೂ ಕೂಡ ತಾನಿರುವಂಥ ಮನೆ ಅಡ್ರೆಸ್ ಹೇಳಲ್ಲ. ಇವಳ ಮನೆಯಿಂದ 200 ಮೀಟ್ರ್ ದೂರ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ನಲ್ಲಿ ಬುರ್ಕ ಹಾಕೊಂಡು ನಿಂತಿರ್ತೀನಿ, ನೀನು ಕಾರ್ ಕಳಿಸು ಅಂತ ಸೋನಮ್ ಹೇಳ್ತಾಳೆ. ಅದರಂತೆ ರಾಜ್ ಕುಶ್ವಾ ತಾನು ಹೇಳಿದ್ದಂಥ ಟೈಮ್ಗೆ ಸೋನಮ್ ಹೇಳಿದಂಥ ಅಡ್ರೆಸ್ಗೆ ಕಾರ್ ಕಳಿಸ್ತಾನೆ. ಕಾರ್ ಇಂದೋರ್ನಿಂದ ಹೊರಡುತ್ತೆ, ಉತ್ತರ ಪ್ರದೇಶದ ಗಾಜಿಪುರಕ್ಕೆ ಬಂದು ತಲುಪುತ್ತೆ. ಇಂದೋರ್ನಿಂದ ಗಾಜಿಪುರಕ್ಕೆ ಟ್ರಾವೆಲ್ ಮಾಡೋರಿಗೆ ಸೋನಮ್ ತಾನು ಹಾಕಿದಂಥ ಬುರ್ಕಾವನ್ನ ಒಂದ್ಸಲ ಕೂಡ ತೆಗಿಯಲ್ಲ. ಆ ಕಾರ್ ಡ್ರೈವರ್ಗೂ ಕೂಡ ತಾನು ಯಾರನ್ನ ಕಾರಲ್ಲಿ ಕುಂಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಕೂಡ ಅನುಮಾನ ಇರಲ್ಲ. ಕಾರ್ ಡ್ರೈವರ್ಗೆ ರಾಜ್ ಕುಶ್ವಾ ಒಂದು ಸ್ಪಾಟ್ ಹೇಳಿರ್ತಾನೆ. ಆ ಸ್ಪಾಟಲ್ಲಿ ಸೋನಮನ್ನು ಇಳಿಸ್ಬಿಟ್ಟು ಹೊರಟೋಗ್ತಾನೆ. ಸೋನಮ್ ರಾತ್ರಿ ಆಗೋವರೆಗೆ ಕಾಯ್ತಾಳೆ. ರಾತ್ರಿ ಆದ ನಂತರ ನಾನು ಮೊದಲೇ ಹೇಳಿದಂತೆ ಹೈವೇ ಹತ್ರ ಇದ್ದಂಥ ಡಾಬಾ ಹತ್ರ ಬರ್ತಾಳೆ. ಅಲ್ಲಿ ಬಂದು ಆ ಡಾಬಾ ಓನರ್ಗೆ ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ, ಫೋನ್ ಮಾಡಿಕೊಡಿ ಅಂತ ಫೋನ್ ಮಾಡಿಸ್ತಾಳೆ. ಆನಂತರ ಇಷ್ಟೆಲ್ಲ ನಡೆದಿರುತ್ತೆ. ಪೊಲೀಸರು ಸೋನಮ್ಗೆ ನೀನು ಇಷ್ಟು ದಿನ ಎಲ್ಲಿದ್ದೆ ಅಂತ ಕೇಳಿದ್ರೆ ನನಗೆ ಯಾರೋ ಕಿಡ್ನಾಪ್ ಮಾಡಿದ್ರು, ಅವರು ನನಗೆ ಪ್ರತಿದಿನ ಡ್ರಗ್ಸ್ ಕೊಡ್ತಾಯಿದ್ರು, ಅದರಿಂದಾಗಿ ನಾನು ಎಲ್ಲಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸರು ಇವಳ ಮಾತನ್ನು ನಿಜ ಅಂತ ನಂಬಿರ್ತಾರೆ. ಯಾಕೆಂದರೆ ಮದುವೆ ಆದ 10 ದಿನಕ್ಕೆ ಗಂಡನ ಕಳ್ಕೊಂಡಿದ್ದಾಳೆ. ಇವಳು ಹೇಗೋ ಜೀವಂತವಾಗಿ ವಾಪಸ್ ಬಂದರೆ ಸಾಕು ಅಂತ ಎಲ್ಲರೂ ಕಾಯ್ತಾ ಇದ್ರು. ಇವಳ ಮೇಲೆ ಅನುಮಾನ ಪಡುವಂಥ ಮಾತೇ ಇಲ್ಲ. ಅದೇ ಇನ್ನೊಂದು ಕಡೆ ಮೇಘಾಲಯ ಪೊಲೀಸರು ಆ 3 ಜನರನ್ನ ವಿಚಾರಣೆ ಮಾಡುವಾಗ ಆ 3 ಜನ ಬಾಯಿ ಬಿಟ್ಬಿಡ್ತಾರೆ. ನಾವು ರಾಜ ರಘುವಂಶಿಯ ಕೊಲೆ ಮಾಡೋದಕ್ಕೆ ಸೋನಮ್ ಕಾರಣ, ಸೋನಮ್ ನಮಗೆ ಸುಪಾರಿ ಕೊಟ್ಟಿದ್ಲು, ಅದಕ್ಕಾಗಿ ನಾವು ರಾಜ ರಘುವಂಶಿಯ ಕೊಲೆ ಮಾಡಿದ್ದೀವಿ, ಇಲ್ಲ ಅಂದರೆ ನಮಗೆ ರಾಜ ರಘುವಂಶಿ ಯಾರು ಅಂತ ಕೂಡ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಈ 3 ಜನ ಯಾವಾಗ ಬಾಯಿ ಬಿಟ್ಬಿಡ್ತಾರೆ ಈ ಕಥೆ ಫುಲ್ ಬ್ಲಾಸ್ಟ್ ಆಗಿಬಿಡುತ್ತೆ. ಇಲ್ಲಿವರೆಗೆ ಈ ಸ್ಟೋರಿ 3 ಸ್ಟೇಟಲ್ಲಿ ನಡೆದಿರುತ್ತೆ. ಮಧ್ಯಪ್ರದೇಶದಿಂದ ರಾಜ ರಘುವಂಶಿ ಮತ್ತು ಸೋನಮ್ ಹನಿಮೂನ್ಗೆ ಅಂತ ಹೊರಡ್ತಾರೆ. ಮೇಘಾಲಯದಲ್ಲಿ ರಾಜ ರಘುವಂಶಿಯ ಕೊಲೆ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಸೋನಮ್ ಬಂದು ಪತ್ತೆ ಆಗ್ತಾಳೆ. ಹೀಗೆ 3 ಸ್ಟೇಟಲ್ಲಿ ಈ ಕಥೆ ನಡೆದಿರುತ್ತೆ. ಆದರೆ ಈ ಕ್ರೈಮ್ ನಡೆದಿರೋದು ಮೇಘಾಲಯದಲ್ಲಿ ಆದ್ರಿಂದ ಈ ಕ್ರೈಮ್ನ ಇನ್ವೆಸ್ಟಿಗೇಷನ್, ಈ ಕ್ರೈಮ್ನ ಇನ್ಚಾರ್ಜ್ ಎಲ್ಲ ಮೇಘಾಲಯ ಪೊಲೀಸರ ಮೇಲಿರುತ್ತೆ. ಅದಕ್ಕಾಗಿ ಮೇಘಾಲಯ ಪೊಲೀಸರು ಉತ್ತರ ಪ್ರದೇಶಕ್ಕೆ ಬಂದು ಸೋನಮನ್ನು ಮೇಘಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೇಘಾಲಯದಲ್ಲಿ ಪೊಲೀಸರು ಸೋನಮನ್ನು ವಿಚಾರಣೆ ಮಾಡ್ತಾ ಇದ್ರೆ ಇಲ್ಲಿ ಲೋಕಲ್ ಜನ ನಾನಾ ಥರ ಮಾತಾಡ್ತಾ ಇದ್ರು. ಸ್ವಲ್ಪ ಜನ ಹೇಳ್ತಾ ಇದ್ರು ಇವಳಿಗೆ ಮದುವೆ ಇಷ್ಟ ಅಲ್ಲ ಅಂದರೆ ಮದುವೆ ಇಷ್ಟ ಅಲ್ಲ ಅಂತ ಹೇಳಬೇಕಿತ್ತು. ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ರು ಇವಳು ಮದುವೆಗೆ ಮುಂಚೆ ಯಾರನ್ನ ಪ್ರೀತಿಸ್ತಾ ಇದ್ಲು ಅವನ ಜೊತೆ ಓಡೋಗ್ಬೇಕಿತ್ತು ಅಂತ. ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ರು ಮದುವೆ ಆದಮೇಲೆ ರಾಜ ರಘುವಂಶಿಯ ಕೊಲೆ ಮಾಡಬಾರ್ದಾಗಿತ್ತು, ಡೈವರ್ಸ್ ತಗೋಬೇಕಿತ್ತು ಅಂತ ಸ್ವಲ್ಪ ಜನ ಮಾತಾಡ್ತಾ ಇದ್ರು. ಈ ಮಾತುಗಳನ್ನ ನಾನು ಕೂಡ ಕೇಳಿದ್ದೀನಿ. ಆದರೆ ಸೋನಮ್ ಇದನ್ನೆಲ್ಲ ಮೊದಲೇ ಟ್ರೈ ಮಾಡಿ ಬಿಟ್ಟಿರ್ತಾಳೆ.
ಸೋನಮ್ಗೆ ಮದುವೆ ಫಿಕ್ಸ್ ಆದ ಒಂದೆರಡು ದಿನದಲ್ಲಿ ಸೋನಮ್ ತಂದೆ ಮುಂದೆ ಹೋಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಅಷ್ಟರಲ್ಲಿ ಸೋನಮ್ ತಂದೆ ದೇವಿ ಸಿಂಗ್ ಅವ್ರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಆದಾಗ ದೇವಿ ಸಿಂಗ್ ಅವರ ಆರೋಗ್ಯ ಎಷ್ಟು ಕೆಟ್ಟೋಗುತ್ತೆ ಅಂದರೆ ಡಾಕ್ಟರ್ ಹೇಳ್ತಾರೆ ಇವರು ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಇವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆದರೆ ಇವರು ಇನ್ನೂ ಬದುಕಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ಸೋನಮ್ ತನ್ನ ಅಫೇರ್ ಬಗ್ಗೆ ಮನೆಯಲ್ಲಿ ಯಾವತ್ತೂ ಹೇಳಲ್ಲ. ಆಮೇಲೆ ಸೋನಮ್ ಒಂದ್ಸಲ ಮನೆ ಬಿಟ್ಟು ಓಡೋಗ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಆಮೇಲೆ ಮತ್ತೆ ಒಂದ್ಸಲ ಯೋಚನೆ ಮಾಡ್ತಾಳೆ. ಇವರ ಮನೆಯವರು ತುಂಬ ಶ್ರೀಮಂತರು, ರಾಜಕೀಯವಾಗಿ ತುಂಬ ಸ್ಟ್ರಾಂಗ್ ಆಗಿರೋರು. ಸೋನಮ್ ಎಲ್ಲೇ ಓಡೋದ್ಲು ಅವಳನ್ನ ಗ್ಯಾರಂಟಿ ಹುಡುಕಿ ತರ್ತಾರೆ. ಆ ವಿಷಯ ಸೋನಮ್ಗೂ ಗೊತ್ತಿರುತ್ತೆ. ಅದಕ್ಕಾಗಿ ಮನೆ ಬಿಟ್ಟು ಓಡೋಗುವಂಥ ಪ್ಲಾನ್ ಕ್ಯಾನ್ಸಲ್ ಮಾಡ್ತಾಳೆ. ಆಮೇಲೆ ಸೋನಮ್ ಇನ್ನೊಂದು ಪ್ಲಾನ್ ಮಾಡ್ತಾಳೆ. ಇಂದೋರ್ ಸಿಟಿ ಪಕ್ಕ ಒಂದು ಹೊಳೆ ಹರಿತಾ ಇರುತ್ತೆ. ಆ ಹೊಳೆ ಹತ್ರ ಸೋನಮ್ ಸ್ಕೂಟಿಲಿ ಹೋಗ್ತಾಳೆ. ಆ ಸ್ಕೂಟಿ ಪಕ್ಕ ಚಪ್ಪಲಿ ಬಿಡ್ತಾಳೆ. ಆನಂತರ ರಾಜ್ ಕುಶ್ವಾ ಜೊತೆ ಎಲ್ಲಾದರೂ ಎಸ್ಕೇಪ್ ಆಗಿಬಿಡ್ತಾಳೆ. ಮನೆಯವರು ಈ ಸ್ಕೂಟಿ ಈ ಚಪ್ಪಲಿನೆಲ್ಲ ನೋಡಿದಾಗ ಮನೆಯವ್ರು ಏನು ಅನ್ಕೋತಾರೆ, ಸೋನಮ್ ಈ ಹೊಳೆ ಹತ್ರ ಬಂದಿದ್ಲು, ಚಪ್ಪಲಿನ ಮತ್ತು ಸ್ಕೂಟಿನ ಇಲ್ಲಿ ಬಿಟ್ಬಿಟ್ಟು ಹೊಳೆಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ. ಆದರೆ ಅಲ್ಲೇನಾಗಿರುತ್ತೆ ಅಂದರೆ ಆ ಹೊಳೆಯಲ್ಲಿ ನೀರು ತುಂಬ ಕಮ್ಮಿ ಇರುತ್ತೆ. ಸೋನಮ್ ಈ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಸೋನಮ್ನ ಡೆಡ್ ಬಾಡಿ ಸಿಗಬೇಕು. ಈ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಈ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಪ್ಲ್ಯಾನ್ ಕ್ಯಾನ್ಸಲ್ ಆದಾಗ ಸೋನಮ್ ಇನ್ನೊಂದು ಪ್ಲ್ಯಾನ್ ಮಾಡ್ತಾಳೆ. ಒಂದು ಕಡೆ ಸ್ಕೂಟಿ ಬಿದ್ದಿರುತ್ತೆ, ಅದರ ಪಕ್ಕದಲ್ಲಿ ಸೋನಮ್ ಬಿದ್ದಿರ್ತಾಳೆ. ಇವೆರಡಕ್ಕೂ ಬೆಂಕಿ ಹತ್ಕೊಂಡಿರುತ್ತೆ. ಮನೆಯವರು ಬಂದು ನೋಡಿದಾಗ ಸ್ಕೂಟಿ ಮತ್ತು ಸೋನಮ್ಗೆ ಬೆಂಕಿ ಹತ್ಕೊಂಡು ಸೋನಮ್ ಸತ್ತೋದ್ಲು ಅಂತ ಮನೆಯವ್ರು ಅನ್ಕೋತಾರೆ. ಸೋನಮ್ ಮತ್ತು ರಾಜ್ ಕುಶ್ವಾ ಇಲ್ಲಿಂದ ಓಡೋಗಿ ಎಲ್ಲೋ ಒಂದು ಕಡೆ ಆರಾಮಾಗಿ ಜೀವನ ಮಾಡ್ಕೊಂಡಿರ್ತಾರೆ. ಈ ಥರ ಮಾಡೋದಕ್ಕೆ ಸೋನಮ್ಗೆ ಒಂದು ಡೆಡ್ ಬಾಡಿ ಬೇಕು. ಡೆಡ್ ಬಾಡಿಗಳು ಮಾರ್ಕೆಟಲ್ಲಿ ಸಿಗಲ್ಲ. ಅದಕ್ಕಾಗಿ ಸೋನಮ್ ಏನು ಮಾಡ್ತಾಳೆ, ಸೇಮ್ ತನ್ನ ಬಾಡಿ ಲೈನ್ ಇರುವಂಥ ಒಂದು ಹುಡುಗಿಯನ್ನು ಹುಡುಕ್ತಾ ಇರ್ತಾಳೆ. ಅವಳ ಜೊತೆ ಫ್ರೆಂಡ್ಶಿಪ್ ಬೆಳೆಸಿ ಆನಂತರ ಯಾವುದೋ ಒಂದು ಸ್ಪಾಟ್ಗೆ ಕರ್ಕೊಂಡೋಗಿ ಅವಳ ಕೊಲೆ ಮಾಡಿ ಸ್ಕೂಟಿ ಮತ್ತು ಅವಳಿಗೆ ಬೆಂಕಿ ಹಚ್ಬಿಟ್ರೆ ಮನೆಯವರು ಬಂದು ನೋಡ್ತಾರೆ ಸೋನಮ್ ಬೆಂಕಿ ಹಚ್ಚಿ ಸತ್ತೋಗಿದ್ದಾಳೆ ಅಂತ ಮನೆಯವರು ಅನ್ಕೋತಾರೆ. ಆನಂತರ ನಾನು ಮತ್ತು ರಾಜ್ ಕುಶ್ವಾ ಇಲ್ಲಿಂದ ದೂರ ಎಲ್ಲಾದರೂ ಓಡೋಗಿ ಆರಾಮಾಗಿ ಜೀವನ ಮಾಡ್ಬೋದು ಅಂತ ಸೋನಮ್ ಸೇಮ್ ತನ್ನ ಬಾಡಿ ಲೈನನ್ನು ಹೋಲುವಂಥ ಹುಡುಗಿಯನ್ನ ಹುಡುಕ್ತಾ ಇರ್ತಾಳೆ. ಸೋನಮ್ನ ಅದೃಷ್ಟಕ್ಕೆ ಸೋನಮ್ನ ಬಾಡಿ ಲೈನ್ ಹೋಲುವಂಥ ಹುಡುಗಿ ಇವ್ರಿಗೆ ಸಿಗ್ತಾ ಇರಲ್ಲ. ಆ ಹುಡುಗಿ ಸಿಕ್ಕಿದ್ರೆ ಇವಳ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾ ಇರಲ್ಲ. ಈಗ ಮದುವೆ ಡೇಟ್ ಹತ್ರಕ್ಕೆ ಬರ್ತಾ ಇರುತ್ತೆ. ಈ ಪ್ಲಾನ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಮೇಲೆ ಮದುವೆ ಆಗುತ್ತೆ. ಮದುವೆ ಆದ ನಂತರ ಏನೆಲ್ಲ ನಡೆಯುತ್ತೆ ಅಂತ ನಾನು ಇಲ್ಲಿವರೆಗೆ ಹೇಳಿದ್ದೀನಿ. ಸ್ನೇಹಿತರೆ, ಈ ಕಥೆಯಲ್ಲಿ ನಾನು ನಿಮಗೆ ಒಂದು ಪಾಯಿಂಟನ್ನು ಜ್ಞಾಪಿಸ್ತೀನಿ. ಎನ್ ಪಾಂಡೆ ಅವರು ಅಂದರೆ ಜ್ಯೋತಿಷರು 3 ಮಾತುಗಳನ್ನ ಹೇಳಿದರು. ಆ 3 ಮಾತುಗಳು ಇಲ್ಲಿ ನಿಜವಾಗುತ್ತೆ. ಎನ್ ಪಾಂಡೆ ಅವರು ಮೊದಲೊಂದು ಮಾತು ಹೇಳಿರ್ತಾರೆ, ಸೋನಮ್ ಸತ್ತಿಲ್ಲ ಬದುಕಿದ್ದಾಳೆ ಅಂತ ಹೇಳಿರ್ತಾರೆ. ಅದರಂತೆ ಸೋನಮ್ ಬದುಕಿರ್ತಾಳೆ. ಅಲ್ಲಿ ಒಂದು ಮಾತು ನಿಜ ಆಗುತ್ತೆ. ಎನ್ ಪಾಂಡೆ ಅವರು 2ನೇ ಮಾತು ಹೇಳಿರ್ತಾರೆ, ಸೋನಮ್ ನಾಪತ್ತೆಯಾಗಿದ್ದಾಗ ಸೋನಮ್ ಫೋಟೋವನ್ನು ಮನೆ ಬಾಗಿಲಲ್ಲಿ ಉಲ್ಟಾ ನೇತಾಕಿದ್ರೆ ಸೋನಮ್ ಜೀವಂತವಾಗಿ ವಾಪಸ್ ಬರ್ತಾಳೆ ಅಂತ ಎನ್ ಪಾಂಡೆ ಅವರು ಒಂದು ಮಾತು ಹೇಳಿರ್ತಾರೆ. ಅದರಂತೆ ಸೋನಮ್ ಫೋಟೋವನ್ನು ಸೋನಮ್ ಮನೆ ಬಾಗಿಲಲ್ಲಿ ಉಲ್ಟಾ ನೇತಾಕ್ತಾರೆ, ಸೋನಮ್ ಜೀವಂತವಾಗಿ ವಾಪಸ್ ಬರ್ತಾಳೆ. ಇದೇ ಎನ್ ಪಾಂಡೆ ಅವರು 3ನೇ ಮಾತು ಹೇಳಿರ್ತಾರೆ, ಸೋನಮ್ ಮತ್ತು ರಾಜಾ ರಘುವಂಶಿ ನಾಪತ್ತೆ ಆಗೋದಕ್ಕೆ ಒಂದು ಹೆಣ್ಣಿನ ಕೈವಾಡ ಇದೆ ಅಂತ ಹೇಳಿರ್ತಾರೆ. ಇಷ್ಟೆಲ್ಲ ಕಥೆನ ನೋಡಿದ ನಂತರ ಕೊನೆಯಲ್ಲಿ ಇಷ್ಟೆಲ್ಲ ಘಟನೆಗೆ ಒಂದು ಹೆಣ್ಣಿನ ಕೈವಾಡ ಇರೋದು ಕೊನೆಯಲ್ಲಿ ಅದು ಕೂಡ ನಿಜ ಆಗುತ್ತೆ. ಆದರೆ ಎನ್ ಪಾಂಡೆ ಅವ್ರಿಗೆ ಅದು ಗೊತ್ತಿರಲಿಲ್ಲ. ಇವರು ಯಾವ ಸೋನಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಸೋನಮ್ ನಾಪತ್ತೆ ಆಗಿದ್ದಾಳೆ, ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಅದೇ ಸೋನಮ್ ಕಾರಣ ಅಂತ ಅವತ್ತು ಎನ್ ಪಾಂಡೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದ ನಂತರ ಮೇಘಾಲಯ ಪೊಲೀಸರು ಮೊದಲೇ ಸೋನಮ್ ಮತ್ತು 3 ಜನರನ್ನ ಅರೆಸ್ಟ್ ಮಾಡಿರ್ತಾರೆ. ಕೊನೆಯಲ್ಲಿ ಈ ಕಥೆಗೆ ಮಾಸ್ಟರ್ ಮೈಂಡ್ ಆದಂಥ ರಾಜ್ ಕುಶ್ವಾಗೂ ಕೂಡ ಅರೆಸ್ಟ್ ಮಾಡ್ತಾರೆ. ಈಗ ಮೇಘಾಲಯದಲ್ಲಿ ಈ 5 ಜನರಿಗೆ ವಿಚಾರಣೆಗಳು ನಡೀತಾ ಇದೆ. ಪೂಜೆ ಪುರಸ್ಕಾರಗಳು ತುಂಬ ಜೋರಾಗಿ ನಡೀತಾ ಇದೆ. ಅಲ್ಲಿಗೆ ಈ ಕಥೆ ಮುಗಿಸೋಣ. ಸ್ನೇಹಿತರೆ, ಕೊನೆಯಲ್ಲಿ 1 ನಿಮಿಷ ನಿಮ್ಮ ಮಾತುಗಳು. ತುಂಬ ಜನ ಕೇಳ್ತೀರಾ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ ಅಂತ. ನನ್ನ ವಿಡಿಯೋ ಲೇಟಾಗಿ ಬರೋದಕ್ಕೆ ನನ್ನ ವಿಡಿಯೋ ಲೆಂತ್ ತುಂಬ ದೊಡ್ಡದಿರುತ್ತೆ. ಅದೇ ಕಾರಣ. ನನ್ನ ಒಂದು ವಿಡಿಯೋ ಬೇರೆ ವಿಡಿಯೋಗಳನ್ನ ನೋಡಿದ್ರೆ 5-6 ವಿಡಿಯೋಗೆ ಸಮನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟು ದೊಡ್ಡದು ಯಾಕಿರುತ್ತೆ ಅಂದರೆ ನಾವೊಂದು ಕಥೆನ ಹೇಳೋದಕ್ಕೆ ಕೂತ್ಕೊಂಡಾಗ ಆ ಕಥೆನ ಪ್ರತಿಯೊಂದು ಇಂಚನ್ನು ನಾವು ಬಿಡಿಸಿ ಹೇಳಬೇಕು. ಆಗ ಆ ಕಥೆಗೆ ಒಂದು ಬೆಲೆ ಇರುತ್ತೆ. ಆ ಕಥೆ ಕೇಳೋದಕ್ಕೂ ಚೆನ್ನಾಗಿರುತ್ತೆ. ನಾನು ಇದೇ ಕಥೆಯನ್ನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಇದೇ ಕಥೆನ ಬರೀ 5-6 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಆ ಥರ ಹೇಳಿದಾಗ ವೀಕ್ಷಕರಿಗೆ ಸಿಗಬೇಕಾದಂಥ ಡೀಟೇಲ್ಸ್ ಸರಿಯಾಗಿ ಸಿಗಲ್ಲ. ಯಾರು ಹೇಗಾದರೂ ಮಾಡಲಿ, ನಾನು ನನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ನನಗೆ ಎಷ್ಟು ಡೀಟೇಲ್ಸ್ಗಳು ಸಿಕ್ಕಿರುತ್ತೆ ಅಷ್ಟನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಇನ್ನೂ ಸ್ವಲ್ಪ ಜನ ಏನು ಅನ್ಕೋತಾರೆ, ವಿಡಿಯೋ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಅರ್ನಿಂಗ್ ಜಾಸ್ತಿ ಇರುತ್ತೆ ಅಂತ. ಆದರೆ ಚಿಕ್ಕ ವಿಡಿಯೋಗೂ ಅಷ್ಟೇ ಅರ್ನಿಂಗ್ ಇರುತ್ತೆ, ದೊಡ್ಡ ವಿಡಿಯೋಗೂ ಅಷ್ಟೇ ಅರ್ನಿಂಗ್ ಇರುತ್ತೆ. ವಿಡಿಯೋ ಎಷ್ಟು ದೊಡ್ಡದಿರುತ್ತೆ ನನಗೆ ಕೆಲಸ ಅಷ್ಟೇ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.